ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ ಪೂಜ್ಯ ಮೂಲ ಗುರುಪಾದ ಮಂತ್ರ ಮೂಲ ಗುರುವಾಕ್ಯ ಮುಕ್ತಿ ಮೂಲ ಗುರುಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ಥಂಡ ಸಾಬಯ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂತಹ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಕೈವಲ್ಯ ಪದ್ಧತಿ ಕೈವಲ್ಯ ಪದ್ಧತಿ ಒಳಗೆ ಇವತ್ತಿನ ಆಧಾರದ ವಿಷಯ ಯಾವುದು ಅಂದ್ರೆ 13ನೆಯ ಪದ. ಕೈವಲ್ಯ ಪದ್ಧತಿ ಒಳಗೆ ಜ್ಞಾನ ಪ್ರತಿಪಾದನಾ ಸ್ಥಳದ 13ನೆಯ ಪದ ಭಾಳ ಅದ್ಭುತವಾಗಿರುವಂಥ ಒಂದು ವಿಚಾರ ಹೇಳ್ತಾ ಇದ್ದಾರೆ. ಭವಮಾಲೆಗೊಳಗಾದೆನೆಂಬುದೇ ಪುಸಿನಿನ್ನ ವಿವರಿಸಿ ನೋಡು ನೋಡಲೇ ಜೀವನೇ. ನೋಡಪ್ಪ, 84 ಲಕ್ಷ ಜೀವರಾಶಿಯಿಂದ ಬಂದು ಬರೀ ಮಂದಿದ ವಿಚಾರ ಮಾಡಿದೆ, ಹೊರಗೇನೆ ವಿಚಾರ ಮಾಡಿದೆ ಹೊರತಾಗಿ ನಿನ್ನನ್ನು ನೀನು ವಿಚಾರ ಮಾಡಿಲ್ಲ. ಅದಕ್ಕೆ ನಾನು ಹುಟ್ಟಿದ್ದೀನಿ, ನಾನು ಸಾಯ್ತೀನಿ, ರೋಗ ರುಜಿನ ಎಲ್ಲ ನನಗೆ ಅದಾವ, ಸಂಸಾರ ಐತೆ, ಈ ರೀತಿಯಾಗಿ ಹಲವಾರು ದುಃಖಗಳನ್ನು ಕಟ್ಕೊಂಡು ಕುಂತಿದೆ. ಅದಕ್ಕೆ ನೀನು ವಿಚಾರ ಮಾಡು, ಸ್ವಲ್ಪ ವಿಚಾರ ಮಾಡಪ್ಪ. ನಾನು ಭವಮಾಲೆ ಹುಟ್ಟುತ್ತೀನಿ, ಸಾಯ್ತೀನಿ, ನನಗೆ ಕಷ್ಟ ಐತೆ ಅಂತ ನೀ ಏನು ಕುಂತಿಯಲ್ಲ, ಅದು ಸುಳ್ಳೈತೆ. ಯಾವಾಗ ಸುಳ್ಳಾಗ್ತದೆ? ನಿನ್ನನ್ನು ನೀನು ವಿಚಾರಿಸಿದಾಗ ಇದು ಸುಳ್ಳಾಗ್ತದೆ. ಅದಕ್ಕೆ ಇಂಥ ಒಂದು ವಿಚಾರವನ್ನು ಸದ್ಗುರು ಮುಖಾಂತರನೇ ನೀ ತಿಳ್ಕೊಂಡಾಗ ನಿನಗೆ ಗೊತ್ತಾಗ್ತದೆ. ಯಾವ ರೀತಿ ಶ್ರೀಕೃಷ್ಣ ಪರಮಾತ್ಮನಿಂದ ಕರ್ಣ ನಾನು ಕುಂತಿ ಪುತ್ರ ಅಂತ ತಿಳ್ಕೊಂಡ ಮೇಲೆ ರಾಧಾ ಪುತ್ರ ಅನ್ನುವಂಥ ಭಾವ ಹೆಂಗೋಯ್ತೋ, ಅದ್ರಂಗೆ ಸದ್ಗುರುವಿನ ಮುಖಾಂತರ, ಸತ್ಶಾಸ್ತ್ರಗಳ ಮುಖಾಂತರ, ಸ್ವಾನುಭವದ ಮುಖಾಂತರ ನಿನ್ನನ್ನು ನೀ ತಿಳ್ಕೊಂಡಾಗ ಇದು ಏನು ಭವಮಾಲೆ ಅನ್ನುವಂಥದ್ದು ಸುಳ್ಳಾಗ್ತದೆ. ಎಷ್ಟು ಅದ್ಭುತವಾಗಿ ಹೇಳ್ತಾರಲ್ಲ. ಅದಕ್ಕೆ ನಿನ್ನೆ ವಿಚಾರದಲ್ಲಿ ಭಾಳಷ್ಟು ವಿಷಯಗಳು ಬಂದವು. ಏನು ಹೇಳಿದ್ರು? 1ನೇ ನುಡಿಯಲ್ಲಿ ಪರ ಚಿಂತೆ ಅಳಿದ ಅನಾಹತ ನಾದದೋಳು ಬುದ್ಧಿ ಕರಿಗೊಂಡು ಪರಮಶಾಂತಿಯ ನೈದಲು ಮಿರಗುವ ಬೆಳಗಿನ ಬಳಗವನ್ನೊಳಕೊಂಡು ಮೆರೆವ ಶಿವಾತ್ಮ ನೀನಾಗು ತಿಂತು ಅನ್ನುವಂಥ ವಿಚಾರವನ್ನು ಭಾಳಷ್ಟು ಅದ್ಭುತವಾಗಿ ಹೇಳಿದರು. ಮನಸ್ಸು ಯಾವ ರೀತಿಯಾಗಿ ಇರ್ತದ ಅಂತನ್ನುವಂಥ ವಿಚಾರದಲ್ಲಿ ಅವರು ಹೇಳ್ತಾ ಬಂದರು. ಯಾಕಂತಂದ್ರೆ ಒಳಗೆ ನಮ್ಮ ಒಳಗಡೆ ಇರುವಂಥದ್ದು ಓಂಕಾರ ಅನ್ನುವಂಥ ಶಬ್ದ ನಮ್ಮಲ್ಲೂ ಕೇಳುತ್ತದೆ. ಅದೇ ಶಬ್ದನೇ ಹೊರಗಿನ ಒಂದು ಈ ನಗಾರಿ ಅಲ್ಲಿ ಕೂಡ ಓಂಕಾರ ಶಬ್ದನೇ ಬರುವಂಥದ್ದು. ಅದಕ್ಕೆ ಈ ರೀತಿಯಾಗಿ ಹಲವಾರು ವಿಚಾರಗಳನ್ನು ಅವರು ಹೇಳ್ತಾ ಬಂದರು. ಮತ್ತು ಹೇಳ್ತಾರೆ, ಅಂಥ ಒಂದು ಈ ನಿನ್ನ ಚಿಂತೆಯನ್ನು, ಹೊರಗಿನ ಚಿಂತೆಯನ್ನು ಬಿಟ್ಟು ಶಾಂತವಾಗಿ ನಿನ್ನನ್ನು ನೀನು ವಿಚಾರ ಮಾಡಿದಾಗ ಆವಾಗ ಗೊತ್ತಾಗ್ತದೆ ಸ್ವಯಂ ಪ್ರಕಾಶ ಪ್ರತ್ಯೇಗಾತ್ಮ ಶಿವನೇ ನೀನಿರುವಂಥದ್ದು ಗೊತ್ತಾಗ್ತದೆ. ಅದಕ್ಕೆ ಅವೆಲ್ಲ ಚಿಂತೆಯನ್ನು ಬಿಡು. ಈಗ ಪ್ರಕಾಶಮಾನವಾಗಿ ಇರುವಂಥವು ನಾವು ಜಗತ್ತಿನಲ್ಲಿ ನೋಡ್ತೀವಿ. ಯಾವುದಪ್ಪ ಅಂತಂದ್ರೆ ಸೂರ್ಯ, ಚಂದ್ರ, ನಕ್ಷತ್ರ, ಮಿಂಚು, ಇವು ಭಾಳಷ್ಟು ಪ್ರಕಾಶತೆಯಿಂದ ಕೂಡಿದಾವೆ. ಸೂರ್ಯ ಅಂತಂದರೆ ಎಷ್ಟು ಕಿರಣಗಳು ಅದಾವೆ, ಅದು ಲೆಕ್ಕ ಐತೇನು ಅಂದರೆ ಇಲ್ಲ. ಹೌದಲ್ಲ? ದೊಡ್ಡ ನಮ್ಗೆ ಕಣ್ಣಿಲ್ಲ ನೋಡೋಕ್ಕಾಗಂಗಿಲ್ಲ ಸೂರ್ಯನ ಒಂದು ಕಿರಣಗಳನ್ನು. ಮತ್ತು ಚಂದ್ರನೂ ಹಾಗೇನೆ, ನಕ್ಷತ್ರ, ಈ ಮಿಂಚು, ಇವೆಲ್ಲ ಏನದಾವಂದ್ರೆ ಸ್ವಯಂ ಪ್ರಕಾಶ ಏನು ಇವೆಲ್ಲ ಮೊದಲಾದವುಗಳು ಯಾವ
ಇವೆಲ್ಲ ಮಿಂಚು ಥರ ಇಷ್ಟು ಪ್ರಕಾಶಮಾನತೆಯಿಂದ ಕೂಡಿದಂಥ ಇವೆಲ್ಲ ಅದಾವಲ್ಲ, ಇವೆಲ್ಲ ಅದಾವ ಇದ್ದರೂ ಕೂಡ ಇದಕ್ಕೆ ಆಶ್ರಯವಾಗಿರುವಂಥ ಆಧಾರವಾಗಿರುವಂಥ ಸ್ವಯಂ ಪ್ರಕಾಶವಾದಂಥ ಶಿವನನ್ನು ಇವು ಬೆಳಗುವಂಥವಲ್ಲ. ಅರ್ಥ ಮಾಡ್ಕೋಬೇಕು. ಏನು ಸೂರ್ಯ, ಚಂದ್ರ, ಅಗ್ನಿ ಏನು ಅದಾವಲ್ಲ, ಮಿಂಚು ಇವೆಲ್ಲ ಅದಾವಲ್ಲ, ಇವು ಭಾಳಷ್ಟು ಪ್ರಕಾಶಮಾನತೆಯಿಂದ ಕೂಡಿದವಂತ ನಮಗನ್ನಿಸ್ತದೆ. ಆದ್ರೆ ಇವುಗಳಿಗೆ ಆಶ್ರಯ ಆಧಾರವಾಗಿರುವಂಥವ್ನು ಯಾರಂದ್ರೆ ಶಿವ. ಆತ ಹೆಂಗೆ ಅದನಂದ್ರೆ ಸ್ವಯಂ ಪ್ರಕಾಶತೆಯಿಂದ ಕೂಡಿದಾನೆ. ಈ ಸೂರ್ಯ, ಚಂದ್ರ, ಅಗ್ನಿ ಇವೆಲ್ಲವುಗಳು ಸ್ವಯಂ ಪ್ರಕಾಶತೆಯಿಂದ ಕೂಡಿದಾವೆ ನಾವು ಅಂದರೆ ಇಲ್ಲ. ಆ ಸ್ವಯಂ ಪ್ರಕಾಶತೆಯಿಂದ ಕೂಡಿಲ್ಲ. ಅವು ಯಾರ ಒಂದು ಶಕ್ತಿಯನ್ನು ಪಡ್ಕೊಂಡಿದ್ದಾವಂದರೆ ಶಿವನ ಒಂದು ಶಕ್ತಿಯನ್ನು ಪಡ್ಕೊಂಡು ಇವು ಬೆಳಗಕತ್ತಾವ ಅಲ್ಲ. ಇವು ಎಲ್ಲ ಬೆಳಗ್ತಾವಂದ್ರೂ ಕೂಡ ಮತ್ತು ಏನಾಗ್ತದ, ಈಗ ನಾವು ಯಾವ ರೀತಿ ಬೆಳಕು ಕಾಣವಲ್ದಂತ ಹೇಳಿಬಿಟ್ಟು ನಾವು ಸೂರ್ಯನಿಗೆ ಟಾರ್ಚ್ ಹಾಕಿದ್ರೆ ಹೆಂಗೆ, ಅದ್ರಂಗೆ ಇಲ್ಲಿ ಕೂಡ ಏನು ಆಗ್ತದೆ ಅಂತಂದ್ರೆ ಎಲ್ಲ ಸೂರ್ಯ, ಚಂದ್ರ, ಅಗ್ನಿ ಇವೆಲ್ಲ ಅದಾವಂತಂದ್ರೂ ಕೂಡ ಆ ಪ್ರಕಾಶತೆ ಎಲ್ಲಿ ಬಂತಂದ್ರೆ ಶಿವನಿಂದ ಆ ಶಕ್ತಿಯನ್ನು ಪಡ್ಕೊಂಡು ಇವು ಬೆಳಗಕತ್ತಾವ. ಆದರೆ ಈ ಒಂದು ಬೆಳಗ್ತಾ ಇದ್ದಾವಲ್ಲ, ಇವು ಶಿವನನ್ನು ಬೆಳಗಕ್ಕೆ ಅಷ್ಟು ತಾಕತ್ತಿಲ್ಲ ಇವಕ್ಕೆ. ಅದಕ್ಕೆ ಅದನ್ನು ಒಂದು ಇವೆಲ್ಲ ಶಕ್ತಿ ಶಿವನ ಒಂದು ಶಕ್ತಿಯನ್ನು ಪಡ್ಕೊಂಡು ಇವೆಲ್ಲ ಬೆಳಗಕತ್ತೇವೆ. ಸೂರ್ಯ, ಚಂದ್ರ, ಅಗ್ನಿ, ಮಿಂಚು ಇವೆಲ್ಲ. ಅಂಥ ಈ ಸೂರ್ಯಾದಿ ಬಳಗವನ್ನು ಬೆಳಗಿನ ಬಳಗವನ್ನು ಕೂಡಿಕೊಂಡು ಶಿವ ಏನದನ್ನು ಬೆಳಗ್ತಾ ಇರುವಂಥದ್ದು. ಇವೆಲ್ಲವುಗಳನ್ನು ಕೂಡ್ಕೊಂಡು ಬೆಳಗ್ತಾ ಇದ್ದಾನೆ. ಮತ್ತು ಶಬ್ದಾದಿ ವಿಷಯಗಳನ್ನು ಬೆಳಗುವ ಶಬ್ದಾದಿ ವಿಷಯಗಳು, ಶಬ್ದ, ಸ್ಪರ್ಶ, ರೂಪು, ರಸಗಂಧ, ಸ್ತೋತ್ರ, ತ್ವಕ್ಕು, ಜಿಹ್ವ, ಗ್ರಹಣ, ನೇತ್ರ ಇವು ಇಂದ್ರಿಯಗಳು. ಈ ಪಂಚ ಜ್ಞಾನೇಂದ್ರಿಯಗಳು. ಮತ್ತು ಇವು ಕೂಡ ಹೆಂಗದಾವಪ್ಪ ಅಂತಂದ್ರೆ ಮನ, ಬುದ್ಧಿಯಾದಿಗಳು. ಈಗ ನಮ್ಮಲ್ಲಿ ಶಬ್ದ, ಸ್ಪರ್ಶ, ರೂಪು, ರಸಗಂಧಗಳು ವಿಷಯಗಳು ಅದಾವೆ, ಹೌದಿಲ್ಲ. ಮತ್ತು ಕಿವಿ ಕೇಳ್ತದ, ಕಣ್ಣು ನೋಡ್ತದ, ಬಾಯಿ ರುಚಿ ನೋಡ್ತದ. ಈ ಪಂಚ ಜ್ಞಾನೇಂದ್ರಿಯಗಳು ಇವೆಲ್ಲ 5 ಅದಾವೆ. ಮತ್ತು ಮನ, ಬುದ್ಧಿ, ಚಿತ್ತು, ಅಹಂಕಾರ, ಜ್ಞಾತೃ ಇವೆಲ್ಲ ಕೂಡ ಬೆಳಗ್ತಾ ಇದ್ದಾವೆ. ಇವು ಪ್ರಕಾಶಮಾನತೆಯಿಂದ ಕೂಡಿದಾವೆ. ಆದರೆ ಇವು ಎಲ್ಲಿಂದ ಬಂದು ಇವಕ್ಕೆಲ್ಲ ಶಕ್ತಿ? ಇವಕ್ಕೆಲ್ಲ ಶಕ್ತಿ ಬರುವಂಥದ್ದು ಈ ಪಂಚ ಜ್ಞಾನೇಂದ್ರಿಯಗಳಿಗಾಗಿರ್ಬೋದು, ಶಬ್ದಾದಿ ವಿಷಯಗಳಿಗಾಗಿರ್ಬೋದು, ಈ ಮನ, ಬುದ್ಧಿ, ಚಿತ್ತಾದಿಗಳು ಇವೆಲ್ಲವಕ್ಕೂ ಎಲ್ಲಿಂದ ಬಂತು ಶಕ್ತಿ ಅಂತಂದ್ರೆ ಶಿವನಿಂದನೇ, ನಿನ್ನ ಸ್ವರೂಪದಿಂದನೇ ಬಂದಂಥ ಶಕ್ತಿಗಳು ಇವಕ್ಕೆಲ್ಲ. ಅದಕ್ಕೆ ಇವೆಲ್ಲ ನಿನ್ನನ್ನು ಪ್ರಕಾಶತೆಯಿಂದ ಬೆಳಗ್ತವೇನೋ ಅಂದರೆ ಇವು ಕೂಡ ಬೆಳಗಕ್ಕೆ ಸಾಧ್ಯ ಇಲ್ಲ. ಇವು ಪ್ರಕಾಶಮಾನತೆಯಿಂದ ಕೂಡಿದಾವ. ಪಂಚ ಜ್ಞಾನೇಂದ್ರಿಯಗಳು ಮತ್ತು ಇವೇನು ಅದಾವ ಶಬ್ದಾದಿ ವಿಷಯಗಳು, ಈ ಮನ, ಬುದ್ಧಿ, ಚಿತ್ತ, ಅಹಂಕಾರಗಳು, ಅಂತಃಕರಣಗಳು ಇವೆಲ್ಲ ಪ್ರಕಾಶಮಾನತೆಯಿಂದ ಕೂಡಿದಾವ. ಆದ್ರೆ ಇವು ನಿನ್ನನ್ನು ಬೆಳಗ್ತಾವೇನೋ ಅಂದರೆ ಬೆಳಗಂಗಿಲ್ಲ. ಅದಕ್ಕೆ ಇವು ಕೂಡ ನಿನ್ನ ಪ್ರಕಾಶತೆಯಿಂದನೇ ಬೆಳಗಕತ್ಯಾವ. ಸ್ವತಂತ್ರತೆ ಇವಕ್ಕೂ ಇಲ್ಲ. ಕಣ್ಣು ನೋಡಕತ್ತೆ ಅಂದ್ರೆ ಅದಕ್ಕೆ ಸ್ವತಂತ್ರತೆ ಇಲ್ಲ. ನಾವು ತಿಳ್ಕೊಬೇಕು, ಭಾಳ ಚಂದ ತಿಳ್ಕೊಬೇಕು ನೋಡ್ರಿ. ಭಾಳ ಈ ನೋಡ್ರಿ ಈ ವಿಚಾರಗಳು ಭಾಳಷ್ಟು ನೇರವಾದಂಥ ವಿಚಾರಗಳು ಅದಾವೆ. ಎಲ್ಲಿ ಸುತ್ತು ಬಳಸಿ ಇಲ್ಲ, ಇಲ್ಲಿ ಸೀದಾ ನಮ್ಮ ಸ್ವರೂಪಕ್ಕೆ ಹೋಗ್ಬೇಕು ಅಂಥ ವಿಚಾರಗಳು ಇವೆಲ್ಲ. ಈಗ ನಮ್ಮ ಕಣ್ಣು ಐತೆ, ಕಿವಿ ಐತೆ, ಮೂಗೈತೆ, ಬಾಯಿ ಐತೆ, ಮನಸ್ಸು ಐತೆ, ಬುದ್ಧಿ ಐತಿ, ಚಿತ್ತ ಎಲ್ಲ ವ್ಯವಹಾರ ಮಾಡಾಕತ್ತೇವೆ. ಆದ್ರೆ ಯಾರ ಶಕ್ತಿಯನ್ನು ಪಡ್ಕೊಂಡಿವೆವು? ಈಗ ಮನ್ಯಾಗ ಫ್ಯಾನ್ ಐತೆ, ಮಿಕ್ಸಿ ಐತೆ, ಗ್ರೈಂಡ್ರ್ ಐತೆ, ವಾಷಿಂಗ್ ಮಿಷಿನ್ ಐತೆ, ಇಸ್ತ್ರಿ ಐತೆ, ಫ್ಯಾನ್ಗಳು ಅದಾವೆ. ಎಷ್ಟು ಅದಾವೆ ರೀ ಮನ್ಯಾಗ? ಭಾಳಷ್ಟು ಅದಾವಿಲ್ಲ. ಆದ್ರೆ ಅವಕ್ಕೆಲ್ಲ ಸ್ವತಂತ್ರತೆ ಐತೇನು? ಇಲ್ಲ. ಭಾಳ ಎಷ್ಟು ಎಲ್ಲವಕ್ಕೂ ಒಂದು ಶಕ್ತಿ ಬಂದದ, ಪ್ರಕಾಶಮಾನತೆಯಿಂದ ಕೂಡಿದಾವೆ, ಎಲ್ಲದಕ್ಕೂ ಶಕ್ತಿ ಅದ. ಆದ್ರೆ ಸ್ವಂತ ಬೆಳಗುವಂಥದ್ದು ಐತೆ ಅನ್ನೋದಕ್ಕೆ, ಸ್ವಂತ ಕೆಲಸ ಮಾಡುವಂಥದ್ದು ಐತೆ ಅನ್ನೋದಕ್ಕೆ ಅಂದರೆ ಇಲ್ಲ. ಯಾವಾಗಿಲ್ಲ ಅಂತಂದ್ರೆ, ಯಾವಾಗ ಇದಕ್ಕೆ ಶಕ್ತಿ ಬರ್ತದಂದ್ರೆ ಕರೆಂಟ್ ಅದರಲ್ಲಿ ಬಂದಾಗ ಲೈಟ್ ಬಲ್ಬ್ ಬೆಳಗ್ತದ, ಫ್ಯಾನು ತಿರುಗ್ತದ, ಗ್ರೈಂಡ್ರು ನಾವು ಅಡುಗೆ ಮಾಡ್ಬೇಕಾದಾಗ ರುಬ್ಬಕ್ಕಾಗ್ತದ, ಇವೆಲ್ಲ ಕೆಲಸಗಳು ಮಾಡ್ತಾವೆ.
ಯಾವುದರಿಂದ ಪಡ್ಕೊತದ್ದು ಶಕ್ತಿ? ಕರೆಂಟಿಂದ ಪಡ್ಕೊತ. ಅದೇ ರೀತಿ ಕೂಡ ಈ ಜ್ಞಾನೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು ಅದಾವ. ಈ ಶರೀರದ ವ್ಯವಹಾರ ಏನೈತೆ, ಮನ ಬುದ್ಧಿ ಚಿತ್ತ ಅಹಂಕಾರಗಳು, ಈ ಕಣ್ಣು ಕಿವಿ ಮೂಗು ಇವೇನು ಪಂಚ ಜ್ಞಾನೇಂದ್ರಿಯಗಳು ಅಂತ ಹೇಳ್ತಾರಲ್ಲ, ಇವೆಲ್ಲ ಪ್ರಕಾಶಮಾನತೆಯಿಂದ ಕೂಡಿದವು ನಿನ್ನ ಶರೀರದ ಒಳಗೆ. ಆದ್ರೆ ಎಲ್ಲಿಂದ ಶಕ್ತಿಯನ್ನು ಪಡ್ಕೊಂಡಿದ್ದಾವಂದ್ರೆ ನಿನ್ನ ಸ್ವರೂಪದಿಂದನೇ ಶಕ್ತಿಯನ್ನು ಪಡ್ಕೊಂಡಿದ್ದಾವೆ. ನಿನ್ನ ಪ್ರಕಾಶತೆಯಿಂದನೇ ಈ ಶಕ್ತಿಯನ್ನು ಪಡ್ಕೊಂಡಿದ್ದಾವೆ. ಅದಕ್ಕೆ ಅಂಥ ಪ್ರಕಾಶವನ್ನು ಪಡ್ಕೊಂಡೇ ಹೊರಗಿನ ವಿಷಯಗಳನ್ನು ತಿಳಿತದಿದು. ಹೊರಗಿನ ವಿಷಯಗಳನ್ನು ನಾವು ತಿಳಿಬೇಕಾದ್ರೆ ಇಲ್ಲಿ ನೋಡ್ರಿ, ಜಗತ್ತಿನೊಳಗೆ ಅದಕ್ಕೆ ಯಥ ಬ್ರಹ್ಮಾಂಡ ತಥ ಪಿಂಡಾಂಡ. ಬಂಗಾರದಲ್ಲಿ ಆಭರಣಗಳಾದ್ರೆ ಆಭರಣಗಳು ತುಂಬ ಬಂಗಾರನೇ ಇರ್ತದೆ. ಮಣ್ಣಿನಿಂದ ಮಾಡಿದಂಥ ಮಡಿಕೆ ತುಂಬ ಬರೀ ಮಣ್ಣು ಇರ್ತದೆ. ಅದರಂಗೆ ಜಗತ್ತಿನಲ್ಲಿ ಪ್ರತಿಯೊಂದು ವ್ಯವಹಾರಗಳು ಭಗವಂತನ ಒಂದು ಶಕ್ತಿ ಪಡ್ಕೊಂಡೇ ನಡೆದದೆ. ಇಲ್ಲಿ ನಾವು ಕಣ್ಣಿಲ್ಲ ನೋಡ್ತೀವಿ, ವ್ಯವಹಾರ ಮಾಡ್ತೀವಿ, ಎಲ್ಲವನ್ನ ಮಾಡ್ತೀವಿ ಅಂತಂದ್ರೆ ಯಾರ ಶಕ್ತಿಯಿಂದ ಇದು ಬೆಳಗಾಕತ್ತದ ಅಂದ್ರೆ ಆ ಒಂದು ನಿನ್ನ ಸ್ವರೂಪದ ಶಕ್ತಿ, ನಿನ್ನ ಪ್ರಕಾಶತೆಯಿಂದನೇ ಇಷ್ಟೆಲ್ಲ ನಡೆದದ ಕೆಲಸ. ಆದರೆ ನಾವು ಏನೇನೋ ತಿಳ್ಕೊಂಡಿವಿ, ಹೌದಲ್ಲ? ನಾವು ಭಾಳ ಸಣ್ಣವ್ರು ಅದೀವಿ, ನಾ ಅಲ್ಪಜ್ಞ ಅದೀನಿ, ನಾ ಸಾಯುವವನು ಹುಟ್ಟುವ. ಆದರೆ ನಿನ್ನ ಬಳಿ ಇಷ್ಟು ಶಕ್ತಿ ಅದದ. ಆ ಸೂರ್ಯ ಚಂದ್ರರೇ ನಿನ್ನ ಪ್ರಕಾಶತೆಯಿಂದ ಬೆಳಗಾಕತ್ತಾರಂದ್ರೆ ನೀನು ಹೆಂಗೆ ತಿಳ್ಕೊಂಡಿದ್ದೀನಿ ನೀನು? ಆದ್ರೆ ಸೂರ್ಯನ ಬೆಳಕಿನಾಗ ನಾವು ಅದೀವಿ, ಚಂದ್ರನ ಬೆಳಕಿನಾಗ. ನೋಡ್ರಿ, ಅದಕ್ಕೆ ಎಷ್ಟು ಮನಸ್ಸು ಪಲ್ಲಟ ಆಗ್ಬೇಕಾಗ್ಯದ. ಗುರುವಿನ ವಾಕ್ಯ ಕೇಳಿಬಿಟ್ಟು ಮನಸ್ಸು ಪಲ್ಲಟ ಆಗ್ಬೇಕಾಗ್ಯದ. ಮೊದಲು ನಾವೇನು ತಿಳ್ಕೊಂಡಿವಿ? ಸೂರ್ಯನ ಬೆಳಕಿದ್ರೆ ನಡೀತೆ, ಸೂರ್ಯನ ಬೆಳಕಿನಿಂದ ನಾವು ವ್ಯವಹಾರ ಮಾಡಾಕತ್ತೀವಿ, ಚಂದ್ರನ ಬೆಳಕಿನಿಂದ ವ್ಯವಹಾರ ಮಾಡ್ತೀವಿ. ಆ ಮಿಂಚು ಗಾಯಿ ಇವೆಲ್ಲ ಪ್ರಕಾಶಮಾನತೆಯಿಂದ ಕೂಡಿದವಂತ ಹೇಳ್ತೀವಿ. ಅದಕ್ಕೆ ಶಕ್ತಿ ಎಲ್ಲಿಂದ ಬಂದದಪ್ಪ? ನೋಡ್ರಿ, ಅದಕ್ಕೆ ಹೇಳ್ತಾರ ಶಿವನಿಂದ ಆ ಶಕ್ತಿಯನ್ನು ಪಡ್ಕೊಂಡದ. ಅದಕ್ಕೆ ಇಲ್ಲಿ ಕೂಡ ನಿನ್ನ ಪ್ರಕಾಶತೆ, ಜ್ಞಾನೇಂದ್ರಿಯಗಳು, ಮನ ಬುದ್ಧಿ ಚಿತ್ತ ಅಹಂಕಾರಗಳು ಯಾವುದರಿಂದ ಪಡ್ಕೊಂಡಿದ್ದಾವಪ್ಪ ಅಂದರೆ ನಿನ್ನ ಸ್ವರೂಪದಿಂದನೇ. ಅವು ಕೂಡ ನಿನ್ನ ಸ್ವರೂಪದಿಂದನೇ ಬೆಳಗಿದ್ದಾವ. ಇವು ಕೂಡ ನಿನ್ನ ಸ್ವರೂಪದ ಒಂದು ಪ್ರಕಾಶತೆಯನ್ನು ಪಡ್ಕೊಂಡೇ ಬೆಳಗಾಕತ್ತಾವ. ಅದಕ್ಕೆ ಇವನ್ನೆಲ್ಲ ನೀನೇ ಪ್ರಕಾಶ ಮಾಡೋದ್ರಿಂದ ನೀ ಹೆಂಗಿದೆ? ಸ್ವಯಂ ಪ್ರಕಾಶ. ಅದಕ್ಕೆ ಜ್ಯೋತಿ ಸ್ವರೂಪ. ಮಾತು ಮನಂಗಳಿಂದ ತತ್ತ ಮೀರಿದ ಒಂದೊಂದು ಶಬ್ದಗಳದಾಗ ನಾವು ಒಳಗೆ ಹೋಗ್ಬೇಕ್ರಿ, ಭಾಳ ಅದ್ಭುತ ಅದಾವೆ. ಮಾತು ಮನಂಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ. ಏನು ಅದ್ಭುತ! ಯಾವ ಜ್ಯೋತಿ ರೀ ಬೆಳಗೋದು? ನಿನ್ನಲ್ಲಿರುವಂಥ ಜ್ಯೋತಿ ಬೆಳಗ್ತಾ ಇದೆ. ಅದು ಹೆಂಗೆ ಬೆಳಗಾಕತ್ತದ? ಮಾತು ಮನಗಳಿಂದ ತತ್ತ ಮೀರಿದದು. ಮಾತಿಗೆ ನಿಲ್ಕದೇ ಇರುವಂಥದ್ದು, ಮನಸ್ಸಿಗೆ ನಿಲ್ಕದೇ ಇರುವಂಥದ್ದು ಅಂಥ ಒಂದು ಜ್ಯೋತಿ ಪ್ರಕಾಶತೆ ನಿನ್ನೊಳಗೆ ಐತೆ. ಅದು ನೀ ನೋಡಕ್ಕೆ ಹೋಗ್ತಿದ್ದಿ, ಬೇರೆ ಜ್ಯೋತಿ ನೋಡಕ್ಕೆ ಹೋಗ್ತೀವಿ ಅಲ್ಲ? ನಾವು ಹೇಳ್ತೀವಿ ಜ್ಯೋತಿರ್ಲಿಂಗ ರೀ, 12 ಜ್ಯೋತಿರ್ಲಿಂಗ ಅಂತೀವಿ. ಎಂಥ ದಡ್ಡನೋ ನೀನು ಅಂತಾರೆ ಮಹಾತ್ಮರು. ಇಲ್ಲರಿ 12 ಜ್ಯೋತಿರ್ಲಿಂಗ ನೋಡಿದ ತಕ್ಷಣ ಮುಕ್ತಿ ಆಗ್ತದೆ ಅಂತೀವಿ. ದಡ್ಡ ಅಂತಾರೆ ಮಹಾತ್ಮರು. ಎಲ್ಲ ಕಡೆ ಜ್ಯೋತಿರ್ಲಿಂಗ ನೀವು ನೋಡ್ತೀಯಲ್ಲ, ಆದರೆ ನಿನ್ನಲ್ಲಿರುವಂಥ ಜ್ಯೋತಿರ್ಲಿಂಗ ಎಲ್ಲಕ್ಕೂ ಆಧಾರವಾಗಿರುವಂಥದ್ದು, ಹೌದಲ್ಲ? ನಿನ್ನೊಳಗೆ ಸ್ವಯಂ ಜ್ಯೋತಿರ್ಲಿಂಗ ಐತೆ. ಅದನ್ನೇ ನೀ ಮೊದಲು ನೋಡ್ಕೊ. ಮತ್ತು ಅದನ್ನೇ ಬಿಟ್ಟು ಬೇರೆ ಬೇರೆ ಕಡೆ ಹೋದ್ರೆ ಏನು ಹೇಳ್ತಾರೆ ನಿನಗೆ? ನೀನೇ ಎಲ್ಲವನ್ನು ಬೆಳಗುವಂಥ ಶಕ್ತಿನೇ ನಿನ್ನೊಳಗೆ ಐತದು. ಆ ಜ್ಯೋತಿ ಸ್ವರೂಪ ಸ್ವಯಂ ಜ್ಯೋತಿ. ನಾವು ನಂದಾದೀಪ ಅಂತ ಗುಡಿಯಾಗ ಗುಂಡಾರ್ದಾಗ ಹಚ್ತಾರಿಲ್ಲ, ಯಾವ ಉದ್ದೇಶ ಹಚ್ತಾರದು? ಅದಕ್ಕೆ ಹಿಂದಿನ ತಾತ್ಪರ್ಯಗಳನ್ನು ತಿಳ್ಕೊಬೇಕು. ಈಗ ನೋಡ್ರಿ, ಈ ತಲೆ ಗುಂಡಕೈತಲ್ಲಿ ಅದಕ್ಕೆ ಅಂತಂದ್ರೆ ಬ್ರಹ್ಮಾಂಡದ ಒಂದು ಆಕಾರ. ಅದು ತಲೆ ಕೂಡ ಈ ಪ್ರತಿಯೊಂದು ವಿಚಾರಗಳನ್ನು ನಮ್ಮ ತತ್ವ ಬಿಟ್ಟು ಕಡಾಕಿಲ್ಲ. ಆ ದಡ್ರಿಗೂ ಕೂಡ ಈ ದಾರಿಗೆ ಎಳ್ಕೊಂಬರಕ್ಕೆ ನೋಡ್ತಾರೆ ಮಹಾತ್ಮರು. ನೋಡ್ರಿ, ದೇವ್ರಿಗೆ ದೀಪ ಬೆಳಗ್ಬಿಟ್ಟು ನಮ್ಗೆ ತಂದು ಕೊಡ್ತಾರಂದ್ರೆ ಆ ಜ್ಯೋತಿ ಸ್ವರೂಪನೇ ನೀನೇನಂತ ತಂದು ತೋರಿಸ್ತಾರೆ ನಮಗೆ. ಸುಮ್ಮನೆ ಬೆಂಕಿ ಕಾಸುವಲ್ಲ ಅಂತ ತೋರಿಸ್ತಾರೆ. ನಾವು ತಂದು ಸ್ವಲ್ಪ ಕೈಗೆ ಬಿಸಿ ಮಾಡ್ಕೊಳ್ಳಿ ಅಂಥೇಳಿ ಅಲ್ಲ? ನಾವು ಮುಟ್ಟಿಕೇಸಿ ಬೇಡ್ಕೋತೀವಿ, ದೇವ್ರದ್ದು ಐತೆ ಅಂತ ಮುಟ್ಟು ಬೇಡ್ಕೋತೀವಿ. ದೇವ್ರಿಗೆ ಬೆಳಿಗ್ಗೆ ಅದಪ್ಪ ಮುಟ್ಟು. ಆದ್ರೆ ಹಿಂದಿನ ತಾತ್ಪರ್ಯ ನೋಡಿ ಹೆಂಗೈತೆ. ದೇವ್ರಿಗೆ ಹೆಂಗೆ ಬೆಳಿಗ್ಗೆದು ನೋಡಪ್ಪ, ದೇವ್ರಿಗೆ ಬೆಳಗಾಕತ್ತೀನಿ, ಆ ಜ್ಯೋತಿನೇ ನಿನ್ನ ಬಲ್ಲೆ ಐತೆ ನೋಡು.
ನೀನು ಆ ಜ್ಯೋತಿ ಸ್ವರೂಪನೇ ಅಂತ ತಂದು ನಮಗೆ ತೋರಿಸ್ತಾರೆ ಅವರು. ಅದ್ರ ಒಂದು ಸಂಕೇತವಾಗಿ ಜ್ಯೋತಿದ ಅಂತ ಹೇಳ್ತಾರೆ ಅವರು. ಅದಕ್ಕೆ ಭಾಳ ಶ್ರೇಷ್ಠ ರೀ ಜ್ಯೋತಿರ್ಲಿಂಗ ನೋಡಿದ್ರ ಅಂತ. ಎಲ್ಲಕ್ಕಿಂತ ಶ್ರೇಷ್ಠ ನಿನ್ನ ಜ್ಯೋತಿರ್ಲಿಂಗ, ನೀನೇ ಜ್ಯೋತಿರ್ಲಿಂಗ ಸ್ವರೂಪ ಇದಿ. ಅದಕ್ಕೆ ನೀನೇ ಜ್ಯೋತಿರ್ಲಿಂಗ ಸ್ವರೂಪಿದ್ದು ಅನ್ಯ ಜ್ಯೋತಿರ್ಲಿಂಗವನ್ನು ನೋಡಕ್ಕೆ ಹೋಗ್ತೀನಿ ಅಂದ್ರೆ ಏನು ಹೇಳ್ತಾರ, ಅರಿವು ತಿಳಿಯಲೆಂದು ಕುರುವು ಕೈಯಲ್ಲಿ ಕೊಟ್ಟರೆ ಕುರುವನ್ನು ಮರೆತು ಅರುವನ್ನು ಮರೆತು ಕುರುವಿಗೆ ಪೂಜಿಸುವಿಗೆ ಏನೆಂಬೆ ದೇವ. ಮತ್ತು ಅದಕ್ಕೆ ನಿಂದು ಹೆಂಗೈತಪ್ಪ ಜ್ಯೋತಿ ಅಂದ್ರೆ ಸ್ವಯಂ ಅದ. ಯಾರನ್ನ ಹಚ್ಚಾರ ಕಡ್ಡಿ ಕೊರ್ದು ದೀಪ ಹಚ್ಚಾರ ನಿನ್ನೊಳಗೆ. ಮತ್ತು ನಂದ ದೀಪ ಅಂತ ಹಚ್ತಾರಲ್ಲ, ಆರದೇ ಇರುವಂಥ ನಂದ ದೀಪ ನಿನ್ನ ಸ್ವರೂಪ ಐತೆ. ಅದು ತಿಳ್ಕೊಳ್ಳಿ ಅಂತ ಗುಡಿ ಗುಂಡರ್ದಾಗ ಹಚ್ಚಿರ್ತಾರೆ. ನಾವು ಹೋಗ್ತೀವಿ, ಇಲ್ರಿ ನಮ್ಮ ದೀಪನೇ ಇರಲಿರಿ ಅಂತ ಒಂದು 4-5 ಲೀಟ್ರ್ ಎಣ್ಣೆ ಹಾಕಿ ನಮ್ಮ ದೀಪನೇ ಇರಲಿ ಅಂತ ಹಾಕಿ ಕೊಟ್ಟು ಬರ್ತೀವಿ. ಆದರೆ ಹಿಂದೆ ಅರ್ಥನೇ ಗೊತ್ತಿಲ್ಲ ನಮಗೆ, ಹಿಂದೆ ಅದ್ರ ಅರ್ಥ ಏನು. ಆದ್ರೆ ನಿನ್ನ ಒಳಗೆ ನಂದ ದೀಪ ಐತೆ, ಆರದೇ ಇರುವಂಥದ್ದು ಐತೆ. ಅದನ್ನೇ ತಿಳ್ಕೊಳ್ಳೋದಕ್ಕಾಗಿ ನಂದ ದೀಪ ಅಂತ ದೇವಸ್ಥಾನದಾಗ ಮಠದಾಗ ಅಲ್ಲಿ ಮಾಡಿರ್ತಾರೆ ನೋಡ್ರಿ. ಅದ್ರಂಗೆ ನೀ ಹೆಂಗಿದೀಪ ಅಂತಂದ್ರೆ ಸ್ವಯಂ ಪ್ರಕಾಶ ರೂಪನೇ ನೀನಿದಿ. ಶಿವನು ಪ್ರಕಾಶ ನಿರುವಂತೆ. ಯಾಕಂದ್ರೆ ಶಿವ ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ನಿನ್ನ ಪ್ರಕಾಶತೆಯಿಂದನೇ ಎಲ್ಲ ನಡೆದಿರುವಂಥದ್ದಪ್ಪ. ಅದಕ್ಕೆ ಈ ಶಿವನಿಗೂ ಮತ್ತು ತೊಂಪದಾರ್ಥವಾದ ಜೀವನಿಗೂ ಇಲ್ಲೇನದ ವಾಚ್ಯಾರ್ಥ ಲೆಕ್ಕದಿಂದ ಭಿನ್ನ ಆದರೂ ಕೂಡ ಲಕ್ಷ್ಯಾರ್ಥ ರೂಪದಲ್ಲಿ ಎರಡೂ ಒಂದೇ. ತತ್ ಅಂದ್ರೇನು? ಪರಮಾತ್ಮ. ತೊಮ್ ಅಂದ್ರೆ ನೀನು ಜೀವಾತ್ಮ ಅಲ್ಲ. ಈ ರೀತಿ ನಿನಗೆ ಜೀವಾತ್ಮನಿಗೆ ಶಿವನಿಗೆ ಯಾವ ರೀತಿ ಭೇದ ಇಲ್ಲ. ಅದರಿಂದ ನೀ ಹೆಂಗೆ ಶಿವೋಂ ಅದಕ್ಕೆ ಹೇಳ್ತಾರೆ, ಮನೋಬುದ್ಧಿ ಚಿತ್ತ ಅಹಂಕಾರ ಚಿತ್ತ ನಿನ್ನಹಂ ನ ಚ ಶ್ರೋತ್ರ ಜೀವೇನ ಚ ಗ್ರಾಣ ನೇತ್ರೆ ನ ಚ ವ್ಯೋಮ ಭೂಮಿರ್ನ ತೇಜೋ ನ ವಾಯು ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಏನು ಅದ್ಭುತ ರೀ. ಅದಕ್ಕೆ ಹಿಂಗೆ ನೀನು ಶಿವೋಂ, ನಾನು ಪರಮಾತ್ಮ ಅಂತ ಆ ಪ್ರತ್ಯೇಗಾತ್ಮ ಸ್ವರೂಪನೇ ನಾನಿದ್ದೀನಿ ಅಂತ, ಜ್ಯೋತಿರ್ಲಿಂಗದ ಸ್ವರೂಪನೇ ನಾನಿದ್ದೀನಿ ಅನ್ನುವಂಥದ್ದು ನಿಶ್ಚಯ ಮಾಡು ಅನ್ನುವಂಥ ವಿಚಾರವನ್ನು ಭಾಳ ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ಆದ್ರೆ ಸೂರ್ಯ ಚಂದ್ರರು ಇವೇನವಂತಂದ್ರೆ ನಿನ್ನನ್ನು ಪ್ರಕಾಶತೆ ಮಾಡಂಗಿಲ್ಲ ಅವರು, ನಿನ್ನ ಸ್ವರೂಪವನ್ನು. ಈ ರೀತಿಯಾಗಿ ಹಲವಾರು ವಿಚಾರಗಳನ್ನು ಅವರು ಹೇಳ್ತಾ ಬಂದರು. ಮತ್ತು ಇಲ್ಲಿ ಕೂಡ ಸ್ವಲ್ಪ ಶಂಕ ಬರ್ತದೆ. ಏನು ಬರ್ತದೆ? ಶಿವನೇ ನೀನೆಂದು ನೀವು ಹೇಳುವಂಥದ್ದು ಸರಿಯಾಗ್ಯದ. ಆದ್ರೆ ಶಿವ ದೊಡ್ಡವನದಾನ, ನಾನು ಸಣ್ಣವನದೇನೆ ಅಲ್ಲ. ನೀವು ಹೇಳಕತ್ತೀರಿ ಗುರುಗಳೇ ಶಿವನೇ ನೀನಿದಂತ ನಮಗೆ ಹೇಳಕತ್ತೀರಿ, ಖರೆ ಇರ್ಬೋದು, ಇಲ್ಲಂತಿಲ್ಲ. ಆದ್ರೆ ಶಿವ ಹೆಂಗದಾನ? ದೊಡ್ಡವದಾನ, ನಾನು ಸಣ್ಣವನದೀನಿ. ಆತ ಪೂಜ್ಯನೂ ಅದಾನ, ನಾ ಪೂಜಕನೂ ಅದೀನಿ. ಆತ ಪೂಜೆ ಮಾಡಿಸ್ಕೊಳ್ಳೋಕೆ ಯೋಗ್ಯವಾದಂಥವನದಾನೆ ಶಿವ, ನಾ ಪೂಜೆ ಮಾಡುವಂಥವನದೀನಿ. ಶಿವ ಹೆಂಗದನ? ಅಸಂಸಾರಿ, ಅದಕ್ಕೆ ಯಾವ ಸಂಸಾರ ಇಲ್ಲ. ನಾನು ಹೆಂಗದೀನಿ? ಸಂಸಾರಿ ಅದೀನಿ. ಮತ್ತು ಶಿವ ಹೆಂಗದನ? ಸುಖಿ ಅದನ. ನಾನು ಹೆಂಗದೀನಿ? ದುಃಖಿ ಅದೀನಿ, ಅದ್ಕೊಂತ ಕುಂತೀನಿ. ಹಿಂಗೆ ಶಿವನಿಗೆ ನನಗೆ ಭಾಳ ಭೇದ ಇತ್ತಪ್ಪ, ನನಗೆ ಅನ್ಸಕತ್ತದ. ಅದಕ್ಕೆ ನಾನು ಹೆಂಗೆ ಶಿವ ಆಗ್ತೀನಿ ಶಿವ ಅಂತ ಶಂಕೆ ಮಾಡಿದ್ರೆ ಅದಕ್ಕೆ ಉತ್ತರ ಹೇಳ್ತಾರೆ ಭಾಳ ಅದ್ಭುತವಾಗಿ. ಅದು ವಾಚ್ಯಾರ್ಥ ಲೆಕ್ಕದಾಗ ನಮಗೆ ಹಂಗೆ ಅನ್ನಿಸ್ತದಿಲ್ಲ. ಶಿವ ದೊಡ್ಡ ಅವದಾನ, ಅವನು ಎಲ್ಲ ಮಾಡ್ತಾನೆ, ಎಲ್ಲ ಕೆಲಸಗಳನ್ನು ಮಾಡ್ತಾನೆ, ಸಣ್ಣ ಅವಧಿನ ಸಾಯ್ತೀನಿ ಉಡ್ತೀನಿ. ಮತ್ತು ಶಿವ ನಾನು ಹೆಂಗೆ ಆಗ್ತೀನಿ ರೀ ಅಂತ ಇವು ಸಂಶಯ ಭಾವ, ವಿಪರೀತ ಭಾವ, ಅಸಂಭಾವ ಮನುಷ್ಯನಲ್ಲಿರ್ತಾವೆ. ಅದಕ್ಕೆ ಇವು ಸಂಶಯ ಭಾವ, ವಿಪರೀತ ಭಾವ, ಅಸಂಭಾವ ಇವು ಹೋಗೋದಕ್ಕಾಗೆ ನಾವು ಪ್ರತಿನಿತ್ಯ ಶಾಸ್ತ್ರ ಶ್ರವಣ ಮಾಡಬೇಕು, ಸುಮ್ಮನೆ ಅಲ್ಲ. ಅದಕ್ಕೆ ಇಲ್ಲಿ ಕೂಡ ನಾನು ಶಿವ ಹೆಂಗಾಗ್ತೀನಿ? ಬೇರೆ ಬೇರೆನೇ ಐತಲ್ಲ ಇಲ್ಲಿ. ಆತ ಪೂಜ್ಯಕ ಅದಾನ, ಯಾಕಂದ್ರೆ ಆತ ಪೂಜ್ಯನು, ನಾ ಪೂಜಕದೀನಿ. ಆತ ಶಿವ ಪೂಜೆ ಮಾಡಿಸ್ಕೊಳ್ಳೋದ, ನಾ ಪೂಜೆ ಮಾಡುವಂಥವನದೀನಿ. ನನಗೆ ಆತಗೆ ಭೇದ ಇರುವಂಥದ್ದು ಐತಿ. ಇಬ್ಬರು ಒಂದೇ ಅಂತ ನೀವು ಹೆಂಗೆ ಹೇಳ್ತೀರಿ ಅಂತಂದಾಗ ಈಗ ಮುಂದೆ ಹೇಳ್ತಾರೆ 2ನೇ ನುಡಿಯಲ್ಲಿ,
ನೇತಿಗಳೆದು ಕಾಯ ಕರಣ ಕಾರ್ಯಗಳ ಭೂತ ಕಾರಣ ಪಂಚಕವನ್ನುಳಿದು ನೀತಿ ಭೀತಿಯ ಮೀರಿ ನಿಂದು ನೋಡಲು ಪರಂ ಜ್ಯೋತಿ ಸ್ವರೂಪ ನೀನಾಗುತ್ತಿಂತು. ನೋಡಪ್ಪ, ಈ ಭೇದಗಳು ತೋರಕತ್ತದ ಜೀವಾತ್ಮ ಪರಮಾತ್ಮ ಎಷ್ಟು ಅದ್ಭುತ ಐತಿ ನೋಡ್ರಿ. ನಾವು ಭಿನ್ನಕ್ಕೆ ಅವಕಾಶ ಕೊಟ್ಟೇವಿ. ಶಿವನು ಎಲ್ಲದಾನ ನಿನ್ನೊಳಗದಾನ, ಜೀವನು ಎಲ್ಲದಾನ ನಿನ್ನೊಳಗದಾನ, ಇವಕ್ಕೆ ಆಧಾರವಾಗಿರುವಂಥ ಪರಬ್ರಹ್ಮನು ಎಲ್ಲದಾನ ನಿನ್ನೊಳಗದಾನ. ಆದ್ರೆ ಎಷ್ಟು ಗದ್ದಲ ಮಾಡ್ಯದ ಅರ್ಥ ಮಾಡ್ಕೋಬೇಕು. ಭಾಳ ಗದ್ದಲ ಮಾಡ್ಯದಲ್ಲ. ಮೂರು ನಿನ್ನೊಳಗದಾವ. ಶಿವನು ನಿನ್ನೊಳಗದಾನ ಮತ್ತು ಜಗತ್ತು ನಿನ್ನೊಳಗ ಐತೆ. ಎಷ್ಟು ಗದ್ದಲಕ್ಕೆ ಹಾಕಿಬಿಟ್ಟದ. ಅದಕ್ಕೆ ಭಾಳ ಅಘಟಿತ ಇದು ಗೆಲ್ಲಬೇಕಂದ್ರೆ ಸುಮ್ಮನೆ ಅಲ್ಲ. ಕುರುಕ್ಷೇತ್ರ ಯುದ್ಧ ಭಾಳ ದಿವಸ ನಡೀತು. ಎಷ್ಟು ಮಂದಿ ಸತ್ತು ಹೋದರು ಅಲ್ಲ. ಅದ್ರಂಗೆ ಇದು ಏನು ಭಾಳಷ್ಟು ಗದ್ದಲವಾಗಿ ತೋರಕತ್ತದಲ್ಲ, ಭಾಳ ಅಘಟಿತ ಐತಿದು. ಅದಕ್ಕೆ ಇಲ್ಲಿ ಹೇಳ್ತಾರೆ ಜೀವಾತ್ಮ ಪರಮಾತ್ಮರುಗಳು ಭೇದ ಹೆಂಗೆ ಕಾಣಕತ್ತಿದ್ದು. ಕಾರ್ಯಕಾರಣಗಳು ಇವು ಉಪಾಧಿಗಳ ಮೂಲಕ ತೋರ್ತಾವೆ ನೋಡಪ್ಪ. ಇವೆರಡು ಭೇದ ತೋರ್ತದಂತಂದ್ರೆ ಯಾವುದರಿಂದ ತೋರಕತ್ತದಂದ್ರೆ ಉಪಾಧಿಗಳ ಮೂಲಕ ತೋರಕತ್ತದ. ಅಂದ್ರೆ ಪಂಚಭೂತಗಳ ಕಾರ್ಯಗಳಾದಂಥದ್ದು ಯಾವುದು? ಭೌತಿಕ ದೇಹ. ಈ ಕಾಣುವಂಥದ್ದು ಏನು? ಈ ದೇಹ ಇಂದ್ರಿಯಗಳು ಯಾವುದರಿಂದ ಆಗಿದಾವ? ಪಂಚಭೂತಗಳಿಂದ ಆದಂಥದ್ದು. ಈ ರೀತಿ ದೇಹೇಂದ್ರಿಯಾದಿಗಳ ಒಂದು ಉಪಾಧಿಯಿಂದ ಜೀವನು ಸಣ್ಣವ ಅಂತ ಅನ್ಸಕತ್ತೆ. ಯಾಕಂದರೆ ಇದು ಸವಾಸ ಮಠದಲ್ಲಿ ಶರೀರದೊಳಗೆ ಸಿಕ್ಕಾಕೊಂಡು ಬಿದ್ದಾನಿತ. ಇಲ್ಲಿ ಸಿಕ್ಕಾಕೊಂಡು ಬಿದ್ದು ನೋಡ್ರಿ, ಈ ಗಡಿಗೆ ಒಳಗೆ ಆಕಾಶ ಎಷ್ಟು ತೋರ್ತದ? ಸ್ವಲ್ಪ ತೋರ್ತದೆ. ಮತ್ತು ಸೂಜಿ ಗಿಡದಾಗ ಸೂಜಿ ಒಳಗನ ಸಣ್ಣದು ತೋರ್ತದ ಆಕಾಶ ಅಲ್ಲ. ಈ ಗಡಿಗೆ ಒಳಗೆ ಆಕಾಶ, ಮಠದಾಗಿರುವಂಥ ಆಕಾಶ. ಮಠದಾಗಿರುವಂಥ ಆಕಾಶ ಎಷ್ಟು ತೋರ್ತದ? ದೊಡ್ಡದು ತೋರ್ತದೆ. ಗಡಿಗೆ ಒಳಗೆ ಇರುವಂಥದ್ದು ಎಷ್ಟು ತೋರ್ತದ? ಸಣ್ಣದು ತೋರ್ತದೆ. ಅಲ್ಲಿ ದೊಡ್ಡದು ತೋರಿದಂಥ ಆಕಾಶ, ಇಲ್ಲಿ ಸಣ್ಣದು ತೋರಿದಂಥ ಆಕಾಶ ಗಡಿಗೆ ಒಳಗೆ. ಆದ್ರೆ ಯಾವುದರಿಂದ ಹಿಂಗೆ ಭಿನ್ನತೆಯಿಂದ ತೋರಕತ್ತಾವ? ಉಪಾಧಿಯಿಂದ. ಅಲ್ಲಿ ಮಠ ಅನ್ನುವಂಥದ್ದು ಸುತ್ತ ಗೋಡೆ ಅದೆಲ್ಲ ಬಂದಿದ್ದಾವಲ್ಲ, ಆ ಉಪಾಧಿಯಿಂದ ಅದು ಅಷ್ಟು ತೋರಿತು. ಈ ಮಡಿಕೆಯ ಒಂದು ಉಪಾಧಿಯಿಂದ ಮಧ್ಯೆ ಒಂದು ಸ್ವಲ್ಪ ತೋರಿದಂಗೆ ಆಯಿತು. ಯಾವುದು? ಆಕಾಶ. ಅದರಂಗ ಇಲ್ಲಿ ಕೂಡ ಉಪಾಧಿಗಳ ಮೂಲಕ ಜೀವಾತ್ಮ ಸಣ್ಣವನು ಅಂತ ಅನಿಸ್ಕೊಳಕತ್ತಾನ. ಈ ಕಾರಣಗಳಾದಂಥದ್ದು ಯಾವುದು? ಕಾರ್ಯ ಆಗಿರುವಂಥದ್ದು ಯಾವುದ್ರ ಕಾರ್ಯ? ಪಂಚಭೂತಗಳ ಕಾರ್ಯ ಆಗಿರುವಂಥದ್ದು ಈ ಶರೀರ. ಈ ಶರೀರಗಳ ಉಪಾಧಿಯಿಂದ ಜೀವಾತ್ಮ ಸಣ್ಣವಂತ ತಿಳ್ಕೊಂಡಾನ. ಮತ್ತು ಪಂಚಭೂತಗಳ ಉಪಾಧಿಯಿಂದ ಈಶ್ವರನು ದೊಡ್ಡವನಾಗಿದ್ದಾನೆ, ದೊಡ್ಡವನಾಗಿ ಕಾಣ್ತಾನೆ. ಅದಕ್ಕೆ ಕಾರ್ಯ ಮತ್ತು ಕಾರಣ ಎರಡೂ ತತ್ವ ನೋಡ್ರಿ, ತತ್ವಗಳ. ಯಾಕಂದ್ರೆ ತತ್ವ ಪದಾರ್ಥಗಳ ಇವೆರಡು, ಕಾರ್ಯ ಮತ್ತು ಕಾರಣ. ಈ ವಾಚ್ಯಾಂಶ ಲೆಕ್ಕವನ್ನು ಬಿಡುವಂಥದ್ದು, ವಾಚ್ಯಾರ್ಥ ಭಾಗವನ್ನು ಬಿಡುವಂಥದ್ದು. ಬಿಟ್ಟು ನೋಡಿದ್ರೆ, ವಾಚ್ಯಾರ್ಥ ಭಾಗವನ್ನು ಬಿಟ್ಟು ನೋಡಿದ್ರೆ ಏನಾಗ್ತದೆ? ಇಲ್ಲಿ ಭೇದರಹಿತ ಅಖಂಡ ಚೈತನ್ಯ ಒಂದೇ ಆಗಿರುವಂಥದ್ದು. ಉಪಾಧಿಗಳ ಆ ಮಠ ಆಕಾಶದ ಗೋಡೆಗಳನ್ನು ತೆಗೆದು ಹಾಕ್ರಿ, ಆ ಬೈಲು ಮಠ ಗಡಿಗೆ ಏನದ, ಘಟಾಕಾಶದ್ದೇನದ, ಈ ಗಡಿಗೆ ಏನೋ ಹೊಡೆದಾಗ ಎರಡೂ ಒಂದೇ ಆಯ್ತಿಲ್ಲ. ಹಾಗಾಗಿ ಇಲ್ಲಿ ಕೂಡ ಏನು ಹೇಳ್ತಾರ? ವಾಚಾರ್ಥ ಲೆಕ್ಕದಾಗ ಬಿಡುವಂಥದ್ದು, ಕಾರ್ಯ ಮತ್ತು ಕಾರಣ ಎರಡೂ ಇಲ್ಲಿ ನಡೆದಂಥದ್ದು. ಇದನ್ನು ವಾಚ್ಯಾಂಶ ಉಪಾಧಿಗಳನ್ನು ಬಿಟ್ಟು ನೋಡಿದ್ರೆ ಏನು? ನೀನೇ ಆತನೇ ನೀನು. ಈ ರೀತಿಯಾಗಿ ಅಖಂಡೈಕ ರಸವಾದಂಥ ಚೈತನ್ಯ ಮಾತ್ರ ಇರುವಂಥದ್ದು. ಅದರಲ್ಲಿ ಯಾವ ಭೇದ ಇಲ್ಲ. ಅದರಿಂದ ನೀನು ಪೂಜ್ಯ, ನಾನು ಪೂಜಕನನ್ನುವಂಥ ನೀತಿ ಇಲ್ಲ. ನೋಡ್ರಿ, ಶಿವ ಪೂಜೆ ಮಾಡಿಸ್ಕೊಳ್ಳುವಂಥವನು, ನಾನು ಪೂಜೆ ಮಾಡುವಂಥವನು, ಈ ಭೇದ ಇತ್ತಂದರೆ ಯಾವ ಜನ್ಮಕ್ಕೆ ನಿನಗೆ ಮುಕ್ತಿ ಆಗಂಗಿಲ್ಲ. ಅದಕ್ಕೆ ರೀತಿ ಇಲ್ಲದರಿಂದ ಭೀತಿಯೂ ಇಲ್ಲ, ನೀತಿನೂ ಇಲ್ಲ, ಭೀತಿನೂ ಇಲ್ಲ. ನೋಡ್ರಿ,
ಅದಕ್ಕೆ ಭೇದ ಇದ್ದಾಗ ಏನರ್ತದ ಭಯ ಎಲ್ಲ ಮೀರೇನತ್ತ. ಅದಕ್ಕೆ ಹೇಳ್ತಾರೆ ನೀತಿಗಳೆದು ಕಾಯ ಕರಣ ಕಾರ್ಯಗಳ ಕಾರ್ಯ ಕಾರಣ ಎರಡು ಉಪಾಧಿಗಳನ್ನು ತೆಗೆದು ಹಾಕುವಂಥದ್ದು. ಭೂತ ಕಾರಣ ಪಂಚಕವನುಳಿದು ನೀತಿ ಭೀತಿಯ ಮೀರಿ ನಿಂದು ನೋಡಲು ಪರಂ ಜ್ಯೋತಿ ಸ್ವರೂಪ ನೀನಾಗುತ್ತಿಂತು. ಉಪಾಧಿಗಳನ್ನು ತೆಗೆದಾಗ ಅಂಥ ಒಂದು ಸ್ವರೂಪನೇ ನೀನು ಇದೆ, ಯಾವ ಭೇದಕ್ಕೆ ಅವಕಾಶ ಇಲ್ಲಪ್ಪ. ಅದರಿಂದ ನೀ ಪೂಜ್ಯ, ನಾನು ಪೂಜಕ ಅನ್ನುವಂಥ ನೀತಿ ಇಲ್ಲ. ನೀತಿ ಇಲ್ಲದ್ರಿಂದ ಭೀತಿಯೂ ಇಲ್ಲ. ಯಾವಾಗ ಭೇದ ಭಾವ ಇರ್ತದೆ ಅವಾಗ ಭಯ ಇರ್ತದೆ. ದೇವ್ರು ಬೇರೆ ಅದ, ನಾನು ಬೇರೆ ಇದ್ದೀನಿ ಅನ್ನುವಂಥದ್ದು ನೋಡ್ಕೊ. ಯಾಕಂದ್ರೆ ತಾತವ್ರ ಮಾತು ಭಾಳ ನೆನಪಿರ್ತಾವೆ ನಮಗೆ ಕೆಲವೊಂದೊಂದು ಸಲ. ಎಷ್ಟು ಅನ್ಸುತ್ತಿದೆಲ್ಲ ಗಡ 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 ನಡುಗ್ತಿದೆ, ಆ ದೇವ್ರು ಏನು ಮಾಡಿಬಿಡುತ್ತೆ ನಿನಗನ್ನೋರು ಅವರು. ಬಸವಾನಂದ್ರ ಹತ್ರ ಕೂತ್ಕೊಂಡು ಕೇಳಾಗ ಸ್ಟಾರ್ಟಿಂಗ್ ನಮಗೆ ಭಾಳಷ್ಟು ಆಶ್ಚರ್ಯ ಅನಿಸೋದು. ಎಲ್ಲೇ ನಾವು ಗುಡಿ ಗುಂಡಾರಿ ಇದ್ವು ಅಂದ್ರೆ ಕೈ ಮುಗಿಲಾರ್ದ ಮುಂದಕ್ಕೆ ಹೋಗಂಗಿಲ್ಲ, ಎಷ್ಟು ನಡುಗ್ತಿದೆಯಲ್ಲ, ಅವು ಏನು ಮಾಡ್ತಾವಂತ ಅಂತಿದ್ರು ಅವರು. ಮತ್ತು ಕೆಲವೊಂದು ವಿಚಾರಗಳನ್ನು ಹೇಳತ್ತಿದ್ರು ಅವರು. ದೇವ್ರು ಅಂದಾಗ ಭಾಳ ಬರ್ತಿತ್ತು. ಅದಕ್ಕೆ ಹುಟ್ಟಿನಿ ಗುಡಿ ಕಟ್ಟಿ ಮಾಡಿಟ್ಟಿ ಮೂಲ, ಹುಟ್ಟಿದ್ದು ನೀನ ದೇವರು ಮೊದಲ, ಗಟ್ಟಿ ದೇವರಂತ ಅರವಿ ಕೂದಲ, ದಿಟ್ಟಾಗಿ ಹೇಳ್ತಿದಿ ಕೇಳಿ ಜನಲ್ಲ, ಕಲ್ಲು ದೇವರ ನಂಬಿ ನೀ ಕೆಡುವಿಯಲ್ಲೋ. ಕಲ್ಲು ದೇವರು ನಂಬಿ ನೀ ಕೆಡ್ತಿದೆ ಅಂತ ಹೇಳ್ಯಾರ ಅವರು. ನೋಡಿದ್ರೆ ಮತ್ತು ದೇವ್ರು ಬೇರೆ ನಾನು ಬೇರೆ ಅಂತ ನೀ ಕೂತ್ಕೊಂಡಾಗ ಯಾವಾಗ ಆಗ್ತದೆ ಅಲ್ಲ. ಹಾಗಾಗಿ ಇಲ್ಲಿ ಕೂಡ ಏನು ಹೇಳ್ತಾರೆ, ಭೇದ ಇದ್ದಲ್ಲಿ ಭಯ ಐತೆ. ಅದು ಬೇರೆ ಇದು ಬೇರೆ, ನಾನು ಬೇರೆ ನೀನು ಬೇರೆ ಅನ್ನುವಂಥದ್ರಲ್ಲಿ ಅಲ್ಲೇನಾಗ್ತದಪ್ಪ ಅಂತಂದ್ರೆ ಭೇದ ಇದ್ದಂಥಲ್ಲಿ ಭಯ ಆಗ್ತದ. ಅದಕ್ಕೆ ಇಷ್ಟು ಜನ್ಮಗಳನ್ನು ನೀ ಬಂದಿದೆ. ಇನ್ನೂ ಒಂದು ಹೇಳ್ತಾರೆ, ಅದಕ್ಕೆ ಏನು ನೀ ಗುಡಿ ಕಟ್ಟಿ ಮಾಡಿಟ್ಟಿ ಮೂಲ ಅನ್ನುವಂಥ ವಿಷಯದಲ್ಲಿ ಅವ್ರು ಹೇಳತ್ತಿದ್ರು. ನೀನು ಹುಟ್ಟಿದ ಮಗನಿಗೆ ನೀನೇ ನಮಸ್ಕಾರ ಮಾಡ್ತೀಯೇನಂತಿದ್ರು ಅವರು. ಬಟ್ ಅದಕ್ಕೆ ಆಮೇಲೆ ನಮಗೆ ವಿಚಾರಗಳು ಗೊತ್ತಾದ. ಸ್ಟಾರ್ಟಿಂಗ್ ಗೊತ್ತಾಗಲ್ಲ ಕೆಲವು ವಿಚಾರಗಳೆಲ್ಲ, ಬರ್ತಾನೆ ಗೊತ್ತಾಗ್ತದೆ. ಹಾಗಾಗಿ ನೀ ಮಾಡಿದ ದೇವರಿಗೆ ಅಂಜಿ, ನೀನೇ ಮಾಡಿದಂಥ ದೇವ್ರಿಗೆ ನೀನೇ ಅಂಜಿ ಕೊಡ್ತೀಯಲ್ಲ ಮೂರ್ಖ ಅಂತ ಹೇಳ್ತಾರೆ ಅವರು. ಅದಕ್ಕೆ ದೇವರು ಪೂಜ್ಯ, ನಾನು ಪೂಜಕ ಅಂತನ್ನುವಂಥ ನೀತಿನೂ ಇಲ್ಲ. ನೀತಿ ಇಲ್ದ ಮೇಲೆ ಭೀತಿನೂ ಇಲ್ಲ, ಭಯನೂ ಇಲ್ಲ. ಅದಕ್ಕೆ ಅಭೇದದಲ್ಲಿ ಭಯ ಇಲ್ಲ, ಭೇದದಲ್ಲಿ ಭಯ ಐತೆ. ದೇವ್ರು ಏನು ಮಾಡಿಬಿಡ್ತಾನೋ ಅಂತ ಭಯ ಆಗ್ತದೆ. ಅದಕ್ಕೆ ಭಯದೆಲ್ಲ ಸತ್ಯವು ಇಷ್ಟು ವರ್ಷ. ಯಾಕಂದ್ರೆ ಆ ದೇವ್ರು ಬೇರೆ ನಾನು ಬೇರೆ, ಅದು ಬೇರೆ ಇದು ಬೇರೆ ಅಂದ್ಕೊಂಡೆ ನಾವಿಷ್ಟೆಲ್ಲ ಭಯಕ್ಕೆ ಬಿದ್ದಂಥದ್ದು. ಅದಕ್ಕೆ ಅಭೇದದಲ್ಲಿ ಭಯ ಇಲ್ಲ. ಈ ರೀತಿ ನೀತಿ ಭೀತಿಗಳನ್ನು ದಾಟಿ, ಈ ರೀತಿ ನೀತಿ ಇವೆಲ್ಲವುಗಳನ್ನು ದಾಟಿ ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಬರ್ತಾರೆ ಕೈ ಹಿಡ್ದು. ಹೆದರಬೇಡ, ಇಲ್ಲೇನು ಎಲ್ಲ ನಡಿ, ಮುಂದೆ ನಡಿ, ಹೋಗಾಮ ನಡಿ, ನಿನಗೆ ತೋರಿಸ್ತೀನಿ ಎಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಒಂದು ಕಾಡಿನಾಗ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತಂದ್ರೆ ಕಾಡಿನಾಗ ಸ್ವಲ್ಪ ಹೆದರ್ತಿರ್ತಾರೆ ಮಕ್ಕಳು. ಸಣ್ಣ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಾದ್ರೆ, ಸ್ವಲ್ಪ ದೊಡ್ಡವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ, ಯಾರೋ ಹೊಸ್ದಾಗಿ ಕರ್ಕೊಂಡು ಹೋಗ್ಬೇಕಾದ್ರೆ ಹೆದರಿರ್ತಾರೆ. ಅದೇ ಆ ಕಡೆ ನೋಡಬೇಡ ಬಿಡು, ನೀವು ಸುಮ್ಮನೆ ಯಾಕೆ ಹೆದರ್ತಿದ್ದೀನಿ, ನಡಿ ಅಲ್ಲಿ ತೋರಿಸ್ತೀನಿ ನಿಮ್ಗೆ ಚಲೋದೊಂದು ಅಂತ ಹೇಳಿ ಆ ಗುಡಿಗೆ ಹೆಂಗೆ ಕರ್ಕೊಂಡು ಹೋಗ್ತಾರೆ. ಅದ್ರಂಗೆ ಮಹಾತ್ಮರು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರ. ಯಾವುದಿಲ್ಲ ನಡಿ, ನಿನ್ನ ಸ್ವರೂಪನೇ ಐತಿ, ಎಲ್ಲನೂ ಏನಿಲ್ಲ, ಅಂಜುವಂಥದ್ದು ಏನಿಲ್ಲ ಇಲ್ಲಿ. ನೀತಿ ಇಲ್ಲ ಅಂದಮೇಲೆ ಭೀತಿನೂ ಇಲ್ಲ, ಭಯನೂ ಇಲ್ಲ. ಅದಕ್ಕೆ ಅಭೇದ ಅನ್ನುವಂಥದ್ದು ಯಾವುದಕ್ಕೂ ಇಲ್ಲಿ ಭೇದಕ್ಕೆ ಅವಕಾಶ ಇಲ್ಲ. ರೀತಿ ನೀತಿ ಭೀತಿಗಳನ್ನು ದಾಟಿದ ಮೇಲೆ ಮತ್ತು ನಾವೆಲ್ಲ ರೀತಿ ನೀತಿ ಒಳಗೆ ಕುಂತೀವಲ್ಲ, ಇನ್ನು ಈ ಕಟ್ಟುಪಾಡಿನೊಳಗೆ ಕುಂತೀವಂದ್ರೆ ಮತ್ತು ಮುಂದಕ್ಕೆ ಹೋಗೋಕ್ಕಾಗಂಗಿಲ್ಲ. ಇವೆಲ್ಲವನ್ನು ದಾಟಿ ಹೋಗ್ಬೇಕಾಗ್ಯದ ನಾವು. ಎಲ್ಲವನ್ನ ಮೀರಿ ಅಲ್ಲಿ ಹೋಗ್ಬೇಕಾಗ್ಯದ. ಅದಕ್ಕೆ ಇಲ್ಲಿ ಅಂಥ ಒಂದು ಸ್ವಯಂ ಪ್ರಕಾಶ ಘನ ಜ್ಯೋತಿ ಸ್ವರೂಪನೇ ನೀನಿದೆ. ಯಾವಾಗ ಈ ರೀತಿ ನೀತಿ ಭೀತಿಯನ್ನು ದಾಟಿ ಹೋದಾಗ ನೀ ಹೆಂಗಿದೆ, ಸ್ವಯಂ ಪ್ರಕಾಶ ಘನ ಜ್ಯೋತಿ ಸ್ವರೂಪನೇ ನೀನಿರುವಿ. ಅದರಿಂದ ಭಾವಮಾಲೆಗೆ ಒಳಗಾಗಿ ನನ್ನದನ್ನು ಮೊದಲು ತೆಗೆದು ಹಾಕಿಬಿಡು.
ನೀನು ಸಾಯುವವನಲ್ಲ, ಹುಟ್ಟುವವನಲ್ಲ, ಒಳಗಡೆ ಅಂಥ ಶಕ್ತಿ ನಿನಗೈತೆ. ಮ್ಯಾಲೆ ಸಿಪ್ಪಿಗೆ ಹಂಚ್ಕೊಂಡು ಕುಂತೀಯಲ್ಲಪ್ಪ. ಹಣ್ಣುಗಳನ್ನು ತಂದಾಗ ನೀ ಏನು ಮಾಡ್ತಿ? ಬಿಚ್ಚಿ ಒಗದ್ಗೆ ತಿಂತಿಲ್ಲ. ಅದ್ರಂಗೆ ಶರೀರ ಹೋಯ್ತು ಅಂದಗಳೇ ನಾನು ವಾದೆ, ಹುಟ್ಟಿತಂದಾಗ ನೀನು ಹುಟ್ಟಿದೆ ಅನ್ನುವಂಥದ್ದಲ್ಲ. ಇದು ಸಿಪ್ಪಿಯಾಗಿ ಬಂದದ ನಿನಗೆ ಅಟ್ಟೆ. ಅದಕ್ಕೆ ಇದೇನು ಮಾಡಬೇಕು? ಬಿಸಾಕ್ಬೇಕೀಗ. ಅದಕ್ಕೆ ಬಿಸಾಕ್ಬೇಕಾದ್ರೆ ಒಡೆದಾಕ್ಬೇಕಂತಲ್ಲ, ಇದು ಭಾವ ಹೋಗ್ಬೇಕು. ಅದಕ್ಕೆ ತನುಭಾವಗಳಿಗೆ ದುಃಖದ ಕೇಡು ಅಂತ ಹೇಳಿದಾರೆ. ಅದರಿಂದ ಭಾವಮಾಲೆಗೆ ಒಳಗಾಗಿದ್ದೀನಿ ಅಂತ ಅನ್ನುವಂಥದ್ದನ್ನು ತಿಳಿದು ನೀನು ಯಾಕಂದ್ರೆ ಆ ತಿಳುವಳಿಕೆ ತಪ್ಪದು. ಭಾವಮಾಲೆಗೆ ಒಳಗಾಗಿ ಬಿಟ್ಟಿನಿ ಅನ್ನುವಂಥ ತಿಳುವಳಿಕೆ ಏನೈತೆ ಅದು ದೊಡ್ಡ ತಪ್ಪೈತಿ ನಿಂದು. ಅದಕ್ಕೆ ನೀನು ಬುದ್ಧಿ ನೆಟ್ಟಗಿಲ್ಲ ಅಂತಾರೆ ಮಹಾತ್ಮರು. ಬುದ್ಧಿ ಸರಿ ಐತೇನೋ ಅಂದ್ರೆ ಸರಿ ಇಲ್ಲ. ಈ ರೀತಿಯಾಗಿ ಹೇಳ್ತಾರೆ ಅವರು. ಮತ್ತು 3ನೇ ನುಡಿ ನೋಡೋಣ. ಈ ಪ್ರಕಾರ ತತ್ವಂ ಪದಗಳ ವಾಚ್ಯಾರ್ಥ ಭಾಗವನ್ನು ತೆಗೆದುಹಾಕುವಂಥದ್ದು, ಅದರ ಲಕ್ಷ್ಯ ಭಾಗಗಳನ್ನು ನೋಡುವಂಥದ್ದು, ಭಾಗ ತ್ಯಾಗ ಲಕ್ಷಣದಿಂದ ಅಭೇದವನ್ನು ಮಾಡುವಂಥದ್ದು. ಅದೇ ನೀನು ತತ್ವಂ ಅಸಿ ಅಂದ್ರೆ ಪರಬ್ರಹ್ಮ ಸ್ವರೂಪನೇ ನೀನಿದ್ದೀಯ ಅನ್ನುವಂಥ ವಿಚಾರವನ್ನು ಅನಗಾನ ಅದ್ವಯ ನಿತ್ಯ ಮುಕ್ತ ಸತ್ಯಾನಂದ ಜನನಾದಿರಹಿತ ಮಾಯಾವಿ ಧುರ ನೆನಿಪ ತತ್ವಮಸಿತಿಯೇ ವೇದವಚನವು ಘನ ಶಂಭುಲಿಂಗ ನೀನು ಆಗುತ್ತಿಂತು ಅಂತ 3ನೇ ನುಡಿಯಲ್ಲಿ ಹೇಳ್ತಾರೆ. ಅನಘ ಯಾವ ಪಾಪ ಇಲ್ಲದೆ ಇರುವಂಥದ್ದು ಅಂದ್ರೆ ಅವಿದ್ಯಾದಿ ದೋಷ ಇಲ್ಲದೆ ಇರುವಂಥದ್ದು ಅನಘ ಅಂದ್ರೆ. ಅವಿದ್ಯಾದಿ ದೋಷ ಯಾವುದೂ ಇಲ್ಲ ಅದರಲ್ಲಿ. ಅದ್ವಯ ಅಂದ್ರೆ ಏಕವಾಗಿರುವಂಥದ್ದು. ನಿತ್ಯ ಮುಕ್ತ ಅಂದರೆ ಯಾವಾಗಲೂ ಮುಕ್ತ ಸ್ವರೂಪನಾಗಿರುವಂಥದ್ದು. ಯಾವಾಗಲೂ ಅದಕ್ಕೆ ಇಲ್ಲಿ ನೀನು ಯಾವಾಗಲೂ ಮುಕ್ತ ಸ್ವರೂಪನೇ ಇದೆ. ಅದಕ್ಕೆ ಮಹಾತ್ಮರು ಹೇಳ್ತಾರ, ನೀ ತಿಳಿದ್ರೂ ಮುಕ್ತನಿದೆ, ತಿಳಿದೇ ಇದ್ದರೂ ಮುಕ್ತನಿದೆ ಅಂತ ಹೇಳುವಂಥದ್ದು. ಅದಕ್ಕೆ ತೊಂಪದದ ಲಕ್ಷ್ಯಾರ್ಥ ಹೆಂಗೈತಪ್ಪ ಅಂದ್ರೆ ನಿರ್ವೀಕಾರ, ಯಾವ ಆಕಾರ ಇಲ್ಲ. ತೊಂಪದದ ಲಕ್ಷ್ಯಾರ್ಥ ಹೆಂಗದ? ನಿರ್ವೀಕಾರದ, ಯಾವ ಆಕಾರ ಇಲ್ಲ. ಕೂಟಸ್ಥ ಪ್ರತ್ಯೇಗಾತ್ಮನಾದ ನೀನು ಅಂತ ನಿರ್ವೀಕಾರ, ಕೂಟಸ್ಥ ಪ್ರತ್ಯೇಗಾತ್ಮನಾದಂಥ ನೀನು ಹೆಂಗಿದೆ? ಜನನ ಮರಣ ಐತೆ ನಿನಗಂದ್ರೆ ಇಲ್ಲ. ಅದರ ರಹಿತನಾಗಿರುವಂಥವನಿದೆ. ಮತ್ತು ತತ್ಪದದ ಲಕ್ಷ್ಯಾರ್ಥನಾದ ಪರಬ್ರಹ್ಮ ರೂಪ ಯಾರು? ಶಂಭುಲಿಂಗ. ಇಲ್ಲೇನಾಗ್ಯದ? ಈ ತೊಂಪದದ ಲಕ್ಷ್ಯಾರ್ಥ ಪ್ರತ್ಯೇಕಾತ್ಮ ಅದಾನ, ಮತ್ತು ತತ್ಪದದ ಲಕ್ಷ್ಯಾರ್ಥ ಯಾರಪ್ಪ ಅಂದ್ರೆ ಶಂಭುಲಿಂಗ ಅದಾನ. ಈ ಶಂಭುಲಿಂಗ ಈಶ್ವರ ಅಂತ ಯಾವುದರಿಂದ ತೋರಿತು ಅಂದ್ರೆ ಮಾಯೆಯಲ್ಲಿ ಬಿದ್ದದಕ್ಕಾಗಿತ್ತು ಶಂಭುಲಿಂಗ ಈಶ್ವರ ಮಹೇಶ್ವರ ಅಂತ ಅನಿಸ್ಕೊಂಡ. ಯಾವುದರಲ್ಲಿ ಬಿದ್ದದಕ್ಕೆ? ಮಹೇಶ್ವರ. ಅದಕ್ಕೆ ಅಗಣಿತವಾದಂಥ ಕೆಲವು ಈ ಸೃಷ್ಟಿ ಒಳಗೆ ಎಂತೆಂಥದ್ದು ನೋಡ್ತೀವಿ, ಹೌದಿಲ್ಲ? ಕಲರ್ ಒಂದು ಪ್ರಾಣಿ ಪಕ್ಷಿಗಳ ಮೇಲಿರುವಂಥ ಕಲರ್ಗಳನ್ನು, ಗಿಡ ಮರಗಳಲ್ಲಿರುವಂಥ ಕಲರ್ಗಳನ್ನು ನೋಡ್ರಿ. ಪಂಚಭೂತ ಅದಾವ, ಇವಕ್ಕೆಲ್ಲ ಆಧಾರವಾಗಿರುವಂಥದ್ದು ಪಂಚಭೂತ. ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಒಂದೊಂದು ಹೂಗಳು ಕಲರ್ ಅರಳ್ತಾವಂದ್ರೆ ಇದೇ ಪಂಚಭೂತದಲ್ಲಿ ನಾವು ಹುಟ್ಟಿದ್ದೀವಿ. ಇದೇ ಗಾಳಿ, ಇದೇ ನೀರು, ಇದೇ ಅಗ್ನಿ, ಇದೇ ಜಲ, ಇದೇ ಪೃಥ್ವಿಯಲ್ಲೇ ನಾನಾ ರೀತಿಯಿಂದ ಕಾಣ್ತೀವಿ. ಅಂದ್ರೆ ಮಹೇಶ್ವರನ ಶಕ್ತಿ ಎಷ್ಟಿರ್ಬೋದು, ಈಶ್ವರನ ಶಕ್ತಿ ಎಷ್ಟಿರ್ಬೋದು. ಯಾಕೆ ಇಷ್ಟು ಶಕ್ತಿ ಬಂತು ಅಂತಾರೆ? ಅದು ಮೊದಲೇ ಶಕ್ತಿ ಇತ್ತು, ಈಗ ಮತ್ತೆ ತಿರ್ಗಾ ಆತ ಏನಪ್ಪ ಅಂತಂದ್ರೆ ಮಾಯೆಯನ್ನು ಕೂಡ್ಕೊಂಡು ಇಷ್ಟೆಲ್ಲ ಶಕ್ತಿ ಆಯಿತು. ಅವೆಲ್ಲ ಕಲರ್ ಜಗತ್ತಿನ ನಾಮರೂಪದಿಂದ ತೋರ್ತಾವ, ಆದ್ರೆ ಅವು ಸತ್ಯ ಅದಾವೇನಂದ್ರೆ ಮಿಥ್ಯ ಅದಾವ. ಅದಕ್ಕೆ ಈ ಶಂಭುಲಿಂಗ ಮಾಯಾ ಉಪಾದಿಯಿಂದ ಏನಂತಂದ್ರೆ ಈ ಮಾಯಾ ಉಪಾದಿಯಿಂದ ತೋರ್ದಂಗಾದ್ರೂ ಕೂಡ ಸೃಷ್ಟಿ ಸ್ಥಿತಿ ಲಯಗಳಿಂದ ಇದು ಹೆಂಗೆ ಅದನ್ನು ರಹಿತವಾಗಿರುವಂಥದ್ದು. ಅದಕ್ಕೆ ಈ ರೀತಿಯಾಗಿ ಇವ್ಯಾವ ಉಪಾಧಿ ತೆಗೆದುಹಾಕಿದಾಗ ನೀನೇ ಆಗಿರ್ತಿದೆ. ಅದಕ್ಕೆ ತತ್ಪದಗಳ ಲಕ್ಷ್ಯಾರ್ಥಗಳಾದಂಥ ತತ್ಪದದ ಲಕ್ಷ್ಯಾರ್ಥ ಯಾವುದು? ಪರಬ್ರಹ್ಮ, ಕೂಟಸ್ಥ ಮತ್ತು ಇವುಗಳ ಸ್ವರೂಪ ಒಂದೇ ಆಗಿರುವಂಥದ್ದು. ಪರಬ್ರಹ್ಮನ ಸ್ವರೂಪ ಮತ್ತು ಕೂಟಸ್ಥ ಇವುಗಳ ಒಂದು ಸ್ವರೂಪ ಒಂದೇ ಆಗಿರುವಂಥದ್ದು. ಆದರೆ ಶಂಭುಲಿಂಗ ಹೆಂಗದಾನ ಅಂದ್ರೆ ಅನಗ, ಅದ್ವಯ, ನಿತ್ಯ ಮುಕ್ತ, ಸತ್ಯಾನಂದನಾಗಿರುವಂಥವ್ನು ಯಾರು? ಶಂಭುಲಿಂಗ. ಈತನ ವಾಚ್ಯಾರ್ಥ ಲೆಕ್ಕ. ಪ್ರತ್ಯೇಕಾತ್ಮ ಹೆಂಗದಾನಪ್ಪ ಅಂದ್ರೆ ಅನಘ ಅಥ ಅದ್ವಯ ಆಗಿರುವಂಥವನು. ಹಿಂಗೆ ತತ್ವಂ ಪದಗಳೆರಡರ ಲಕ್ಷ್ಯಗಳನ್ನು ಸಮಾನ ಲಕ್ಷಣಗಳಿಂದ ಕೂಡಿದಾವೆ.
ಪರಮಾತ್ಮನಲ್ಲಿರುವಂಥ ಲಕ್ಷಣಗಳು ಮತ್ತು ಜೀವಾತ್ಮನಲ್ಲಿರುವಂಥ ಲಕ್ಷಣಗಳು ಎರಡು ಒಂದಾವ. ಯಾವಾಗ? ಲಕ್ಷ್ಯಾರ್ಥ ಭಾಗದಲ್ಲಿ. ವಾಚ್ಯಾರ್ಥ ಲೆಕ್ಕವನ್ನು ಬಿಡಬೇಕು, ಲಕ್ಷ್ಯಾರ್ಥ ಭಾಗದಲ್ಲಿ ಹಿಡಿಬೇಕು. ಅದಕ್ಕೆ ಇಲ್ಲಿ ಕೂಡ ತತ್ವಮಸಿ ಎಂಬ ವಾಕ್ಯವು ಆ ಬ್ರಹ್ಮವೇ ನೀನಿದ್ದಿ ಅಂತ ಉಪದೇಶ ಮಾಡ್ತದೆ. ತತ್ವಮಸಿ ವಾಕ್ಯ ಏನು ಉಪದೇಶ ಮಾಡ್ತಂದ್ರೆ ಆ ಪರಮಾತ್ಮನ ಸ್ವರೂಪನೇ ನೀನಿದ್ದೀಯ ಅನ್ನುವಂಥದ್ದನ್ನು ಉಪದೇಶ ಮಾಡ್ತದೆ. ಅದರಿಂದ ಅಂಥ ಶಂಭುಲಿಂಗ ನೋಡ್ರಿ, ವೇದಗಳಲ್ಲೇ ಮಹಾವಾಕ್ಯಗಳನ್ನು ಹೇಳಿದಾರ. ತತ್ವಮಸಿ ವಾಕ್ಯ, ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ಇವೇನು ಸಾಮಾನ್ಯ ಅದಾವ ನೀವು? ಅವೆಲ್ಲ ಅರ್ಥ ಏನು ಹೇಳಕ್ಕೆ ಹೊಂಟಾವ ಅಂತಂದ್ರೆ, ಹೆದರ್ಬೇಡಪ್ಪ, ಸಾಯ್ತೀನಿ ಅಂತ ಅನ್ನಬೇಡ ನೀನು. ಇಲ್ಲಿ ನೀ ಸಾಯುವವನಲ್ಲ, ಹುಟ್ಟುವವನಲ್ಲ, ಹೆದರ್ಬೇಡ. ನೀ ದೊಡ್ಡ ಶಕ್ತಿವಂತನಿದಿ, ಎಲ್ಲ ಸ್ವರೂಪ ನಿಂದೇ ಅದ. ನಿನ್ನ ಸ್ವರೂಪದಲ್ಲಿ ಇಷ್ಟೆಲ್ಲ ಜಗತ್ತು ಬೆಳಗ್ತಾ ಇದೆ ಅಂತಂದಾಗ ನಿನ್ನ ಬಳಿ ದೊಡ್ಡ ಶಕ್ತಿ ಅದ. ಅಂಥ ಶಂಭುಲಿಂಗನ ಸ್ವರೂಪನೇ ನೀನಿರ್ವಿ. ಅದಕ್ಕೆ ಈ ರೀತಿ ಇದ್ದರೂ ಕೂಡ ನಾನು ಜನನ ಮರಣದಿಂದ ಈ ಸಂಸಾರದಿಂದ ಕೂಡಿದಂಥವನು ಅನೇಕ ಜನ್ಮಗಳಲ್ಲಿ ತಿರುಗಾಡಕತ್ತೀನಿ, ನಾ ಜೀವನದಿನಂತ ವಿಪರೀತ ಭಾವ ಮಾಡ್ಕೊಂಡು ಅತ್ಗೋ ಅಂತ ಕುಂತಿದ್ದೀನಿ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರಲ್ಲ. ಅದಕ್ಕೆ ಇದು ಹೆಂಗೆ ಐತಪ್ಪ ಅಂದ್ರೆ ನಿನ್ನ ಭ್ರಮ ಆಗ್ಯದ ಇದು. ಯಾಕಂತಂದ್ರೆ ಹೌದಕ್ಕೆ ಅಲ್ಲ, ಅಲ್ಲಕ್ಕೆ ಹೌದು. ಉಳ್ಳ ಬ್ರಹ್ಮವನು ಇಲ್ಲೆನಿಸುವುದು, ಇಲ್ಲದ ಲೋಕವನು ಉಂಟೆನಿಸುವುದು. ನೋಡ್ರಿ ಯಾವುದಾಗಿದೆ ಇದು? ನಿನ್ನ ಬುದ್ಧಿ. ಮತ್ತು ಅದು ಭ್ರಮೆಯಿಂದ ಕೂಡ್ಯದಲ್ಲ, ಅದಕ್ಕೆ ಬುದ್ಧಿ ಕಿಂಗಾಗಿಬಿಟ್ಟದು, ನೆಟ್ಟಿಗಿಲ್ಲ. ಅದಕ್ಕೆ ಇದು ಕೂಡ ಏನಂತಂದ್ರೆ ಇದು ನಿಜವಾದ ಅದಲ್ಲ. ಯಾವುದು? ನಾ ಜೀವನದಿನ ಅನ್ನುವಂಥ ವಿಪರೀತ ಭಾವ. ಈಗ ನಾವು ಭಾಳಷ್ಟು ವಿಚಾರಗಳನ್ನು ಅವ್ರು ಹೇಳ್ತಾರೆ. ಈ ರೀತಿಯಾಗಿ ಇಂಥ ಒಂದು ಭ್ರಮೆ ಹೋಗಬೇಕಾಗಿತ್ತಂದರೆ ನೀವು ಗುರು ಮುಖಾಂತರ ವಿಚಾರ ಮಾಡಪ್ಪ, ನಿನ್ನನ್ನು ನೀವು ವಿಚಾರ ಮಾಡು. ಅದಕ್ಕೆ ಇಂಥ ಉಪದೇಶ ವಾಕ್ಯದ ಪ್ರಮಾಣ ಪೂರ್ವಕವಾಗಿ, ಯಾಕಂದ್ರೆ ಆ ಪ್ರಮಾಣ ಪೂರ್ವಕವಾಗಿರುವಂಥ ವಿಚಾರಗಳನ್ನು, ಈ ಪ್ರಮಾಣಪೂರ್ವಕವಾದಂಥ ವಿಚಾರಗಳನ್ನು ಇದೇ ಸರಿಯಾದದ್ದು ಅಂತ ತಿಳ್ಕೊಬೇಕು. ಪ್ರಮಾಣ ಇರದೇ ಇರುವಂಥದ್ದನ್ನು ನಾವು ನಂಬಬಾರ್ದು. ಪ್ರಮಾಣಗಳು ಯಾವಂದ್ರೆ ಪ್ರಸ್ಥಾನತ್ರಯಗಳು ಅಂತೇಳಿ ನಾವು ಹೇಳ್ತೀವಲ್ಲ, ಪ್ರಸ್ಥಾನತ್ರಯಗಳು ಅವು ಉಪನಿಷತ್ತು, ಬ್ರಹ್ಮಸೂತ್ರ, ಭಗವದ್ಗೀತೆ, ಇವು ಪ್ರಸ್ಥಾನತ್ರಯಗಳು. ಇವುಗಳಲ್ಲಿರುವಂಥ ವಿಚಾರಗಳನ್ನು ನೀನು ನಂಬಬೇಕಾಗ್ತದೆ. ಇವೇ ನಿಜವಾದ ಒಂದು ಜ್ಞಾನ ಅಂತ, ಸರಿಯಾದ ಜ್ಞಾನ ಅಂತ ತಿಳ್ಕೊ ಅಂತ ಹೇಳ್ತಾರೆ. ಸುಮ್ಮನೆ ಹೆಂಗಾರ ನಾ ಹೇಳ್ತೀನಿ ಮಾಡ್ತೀನಿ ಅಂದ್ರೆ ಹಾಗೆ ಆ ರೀತಿಯಾಗಿ ನಂಬುವಂಥದ್ದೆಲ್ಲ ಪ್ರಮಾಣಗಳನ್ನು ಇಟ್ಕೊಂಡು ಹೇಳಿದಾಗ ಆ ವಿಚಾರಗಳನ್ನು ಕೇಳು ಅಂತ ಹೇಳುವಂಥದ್ದು. ಅದಕ್ಕೆ ಭವಮಾಲೆ ಒಳಗಾದೆನೆಂಬುದೇ ಪುಸಿ ನಿನ್ನ, ನೀ ಸಾಯುವವನಲ್ಲಪ್ಪ, ಯಾವಾಗಲೂ ಇರುವಂಥವನಿದೆ. ಅದನ್ನು ನಿನ್ನನ್ನು ನೀ ವಿಚಾರ ಮಾಡಿದಾಗ ನೀ ಸುಖಕ್ಕೆ ಹೋಗ್ತೀವಿ. ಇವರೇನು ಸುಮ್ಮನೆ ಹೇಳ್ತಾರೆ ಮಹಾತ್ಮರು ಅಂತಂದ್ರೆ, ನಿನ್ನನ್ನು ನೀವು ವಿಚಾರ ಮಾಡಿದಾಗ ಅತ್ಯಂತ ದುಃಖದಿಂದ ಬಿಡುಗಡೆ ಆಗ್ತಿದೆ. ಇದು ಸಾಮಾನ್ಯ ಅಲ್ಲ. ಯಾಕೆ ಇವ್ರು ಪದೇ ಪದೇ ನಿನ್ನನ್ನು ನೀವು ವಿಚಾರ ಮಾಡು, ನಿನ್ನನ್ನು ನೀವು ವಿಚಾರ ಮಾಡು ಅಂತ ಯಾಕೆ ಹೇಳ್ತಾರೆ ಇವರು ಅಂದ್ರೆ, ಜನನ ಮರಣ ರಹಿತನನ್ನಾಗಿ ಇಂಥ ಒಂದು ಮುಕ್ತಿಯನ್ನು ಆದ್ರೆ ನಾವು ನಿನ್ನನ್ನು ನೀವು ವಿಚಾರ ಮಾಡಲೇಬೇಕಾಗುತ್ತೆ. ಇಲ್ಲಾಂದರೆ ಅದು ಯಾವ ಜನ್ಮಕ್ಕೂ ನಿನಗಿಂತ ಆನಂದ ಅನ್ನುವಂಥದ್ದು ಆಗಂಗಿಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದ್ರು ಅವರು. ಈಗ ನಾವು ಮುಂದಿನ ಚಿದ್ರೂಪ ಲಕ್ಷಣದ ವಿಚಾರ ಇಲ್ಲಿ ಕೂಡ ಮುಂದಿನ ವಿಚಾರದಲ್ಲಿ ಹೇಳ್ಕೊತ ಬರ್ತಾರೆ. ಚಿದ್ರೂಪ ಇಷ್ಟೊತ್ತಿಂತನೇ ಅವರು ಹಿಂದಿನ ಪದಗಳಲ್ಲಿ ಯಾವುದ್ರ ಬಗ್ಗೆ ಹೇಳಿದರು? ಸದ್ರೂಪದ ಬಗ್ಗೆ ಹೇಳಿದರು. ಅಂದರೆ ಎಲ್ಲ ಕಡೆ ಇರುವಂಥ ಪರಮಾತ್ಮ, ಸದ್ರೂಪವಾಗಿರುವಂಥ. ಈಗ ಚಿದ್ರೂಪದ ವಿಚಾರಗಳನ್ನು ಹೇಳುತ್ತಾರೆ. ಏನು ಹೇಳ್ತಾರೆ? 3 ಅವಸ್ಥೆಗಳಲ್ಲಿ ತೋರುವ ಅಖಿಳವನ್ನು ಬೇರಿಟ್ಟು ಅರಿಯುವುದಾಗಿ ಮೀರಬಾರದ ಚಿತ್ತೆ ನಿನ್ನ ನಿಜವು ಅಂತ ಹೇಳ್ತಾರೆ. ಈ ವಿಚಾರಗಳನ್ನು ಹೇಳ್ಕೊತ ಬರ್ತಾರೆ ಅವರು. ಯಾಕಂದ್ರೆ 3 ಅವಸ್ಥೆಗಳಲ್ಲಿ ತೋರುವಂಥದ್ದು. ಇಲ್ಲಿ ಕೂಡ ಭಾಳಷ್ಟು ವಿಚಾರಗಳನ್ನು ಮೊದಲನೇ ಪದದಲ್ಲಿ ವಿಶ್ವ, ತೈಜಸ್ಸು, ಪ್ರಾಜ್ಞೆ, ಪ್ರತ್ಯೇಗಾತ್ಮರುಗಳನ್ನು ಅದ್ರ ಬಗ್ಗೆ ಹೇಳ್ತಾ ಬರ್ತಾರೆ ಅವರು. ಅದಕ್ಕೆ ಸಾಕ್ಷಿ ಪ್ರತ್ಯೇಗಾತ್ಮನಿಗೂ ಬ್ರಹ್ಮಕ್ಕೂ ಅಭೇದ ಹೇಳ್ತಾರೆ. ಪರಮಾತ್ಮ ಬೇರೆ, ಜೀವಾತ್ಮ ಬೇರೆ ಏನಂದರೆ ಇಲ್ಲ, ಎರಡೂ ಒಂದೇ ಅಂತ ಹೇಳುವಂಥದ್ದು. ಅಂದ್ರೆ ಈ ಅಭೇದ ಜ್ಞಾನಾಕಾರ ವೃತ್ತಿ ಅಳಿದು ಉಳಿಯುವಂಥ ಅದು ಕೂಡ ಹೋಗ್ಬೇಕು. ನಾನು ಪರಮಾತ್ಮ ಸ್ವರೂಪ ಇದ್ದೀನಿ ಅನ್ನುವಂಥ ಭಾವ ಕೂಡ ನಿವೃತ್ತಿ ಆಗ್ಬೇಕು. ನೋಡ್ರಿ, ಅರ್ಥ ಆಯ್ತಲ್ಲ? ಅದು ಕೂಡ ಲಯ ಆಗಬೇಕು. ಆದಾಗ ಮಾತ್ರ ಅಲ್ಲಿ ಏನು ಅನ್ನಿಸ್ಕೊಳ್ತದ?
ಅರಿವೇ ಬರೀ ಅರಿವೇ ನೀನು ಮರೆಯದೊಮ್ಮೆಯೂ ಜಗದಿರವ ನಿಂತು ಅರಿವೇ ಅಂತ ಭಾಳಷ್ಟು ಅದ್ಭುತವಾದಂಥ ಹಾಡು ಐತಿದ. ಮುಂದಿನ ಪದ ಕೂಡ ಭಾಳ ಚಂದದ. ಏನಾದಲ್ಲಿ ಉಳ್ಕೊಳಕ್ಕೆ ಅದಕ್ಕೆ ಇಲ್ಲಿ ಅರಿವೇ ಬರೀ ಅರಿವೇ ಏನೊಂದಿಲ್ಲ ನೋಡ್ರಿ. ನಾನು ಹಂಗದೀನಿ ಹಿಂಗದೀನಿ ಅನ್ನುವಂಥ ಭಾವ ಕೂಡ ಲಯ ಆಗಿಬಿಡ್ತದೆ ಅಲ್ಲಿ. ಸುಮ್ಮನೆ ಇದ್ದೆತ್ತದು ಗಪ್ಚುಪ್ಪು ಅಲ್ಲ. ಹಂಗೆ ಭಾಳ ಚಂದ ಈ ಮುಂದಿನ ವಿಚಾರ 14ನೇ ಪದ. ನಾವು ಈ ವಿಚಾರವನ್ನು ನಾಳೆ ನೋಡೋಣ. ಒಂದೆರಡು ಮಂದಿ ಗುರುಗಳು ಪಾದಕ್ಕೆ ಅರ್ಪಿಸಿ ಹರವು.